ಅದನ್ನು ಲೂಟಿ ಮಾಡುವ ಕಾರಣಕ್ಕೆ ಗ್ರೀನ್ಲ್ಯಾಂಡ್ನೇ ವಶಪಡಿಸ್ಕೊಳ್ತೀನಿ. ಅಂದರೆ ಇದರ ಹಿಂದ್ಗಡೆ ಇರುವ ಡ್ರೈವ್ ಏನಿದೆ ಅವೆಲ್ಲವೂ ಕೂಡ ಅಮೇರಿಕಾದ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಗೆ, ಟೆಸ್ಲಾ ಅಂತ ಕಂಪನಿಗಳಿಗೆ ಬೃಹತ್ ಲಾಭವನ್ನು ಮಾಡುವುದಕ್ಕೆ ಇಡೀ ಜಾಗತಿಕ ಸಮತೋಲನವನ್ನೇ ಬದಲಾಯಿಸ್ತಾ ಇದ್ದಾರೆ. ಉಕ್ರೇನು ರಷ್ಯಾ ಮಾಡುತ್ತಿರುವ ಯುದ್ಧಕ್ಕೆ ಬೆಂಬಲದಲ್ಲಿ ನಿಂತಿರುವುದೇ ಅಮೇರಿಕ ಒಂದು ದಿನ ತನ್ನ ಬೆಂಬಲವನ್ನು ನಿಲ್ಲಿಸಿದ್ರು ಕೂಡ ಇಸ್ರೇಲು ಪ್ಯಾಲೆಸ್ತೈನ್ ಮೇಲೆ ಯುದ್ಧ ಮಾಡೋಕ್ಕಾಗಲ್ಲ, ಉಕ್ರೇನು ರಷ್ಯಾ ಮೇಲೆ ಯುದ್ಧದಿಂದ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕ್ಕಾಗೋದಿಲ್ಲ. ಎಲ್ಲಿ ಲಿಥಿಯಂ ಇದೆಯೋ ಅದು ಅತ್ಯುತ್ತಮವಾದಂಥ ಖನಿಜ ಸಂಪತ್ತಾಗುತ್ತೆ. ಅದರ ಮೇಲೆ ಯಾರಿಗೆ ಆ ಒಡೆತನ ಇರುತ್ತೋ ಅವರು ಮುಂದೆ ಜಗತ್ತನ್ನು ಆಳ್ತಾರೆ, ಜಗತ್ತಿನ ಮಾರುಕಟ್ಟೆಯನ್ನು ಆಳ್ತಾರೆ. ಅಮೇರಿಕ ಇಡೀ ಪ್ಯಾಲೆಸ್ತೈನ್ನ, ಇಡೀ ಗಾಜಾವನ್ನು ರಿವಿಯೇರ ಮೋಜುತಾಣ ಮಾಡ್ತೀವಿ ಅಂತಂದಾಗ ಅದನ್ನು ತಪ್ಪು ಅಂತ ಸೌತ್ ಆಫ್ರಿಕಾದಂಥ ದೇಶ ಹೇಳುತ್ತೆ, ಕೊಲಂಬಿಯಾ ಅನ್ನೋ ಸಣ್ಣ ದೇಶ ಹೇಳುತ್ತೆ. ಭಾರತ, ಮೋದಿ ಸರ್ಕಾರ ತನ್ನ ಸ್ವಾರ್ಥಕ್ಕೆ ಇದುವರ ತನಕ ಅದರ ಬಗ್ಗೆ ಒಂದು ಖಂಡನ ಹೇಳಿಕೆಯನ್ನು ಕೊಡೋದಿಲ್ಲ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 490ನೇ ಕಂತಿಗೆ ನಿಮಗೆ ಸ್ವಾಗತ. ಅಮೇರಿಕಾದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದಾದ ಮೇಲೆ ಜಗತ್ತಿನಲ್ಲಿ ತುಂಬ ದೊಡ್ಡ ಕೋಲಾಹಲಗಳು ನಡೀತಾ ಇದ್ದಾವೆ. ಕಳೆದ 10-15 ವರ್ಷಗಳ ತನಕ ನಡ್ಕೊಂಡು ಬಂದಂಥ ಜಾಗತಿಕ ರಾಜಕೀಯ ಸಮೀಕರಣಗಳು ಬದಲಾಗ್ತಿದ್ದಾವೆ. ಬೇರೆ ಬೇರೆ ದೇಶಗಳು ವಿಚಿತ್ರವಾದಂಥ ಆತಂಕದಲ್ಲಿ ಮುಳುಗೋಗಿದ್ದಾವೆ. ಪ್ರತಿನಿತ್ಯ ಅಮೇರಿಕ ಮತ್ತು ಟ್ರಂಪ್ ಸರ್ಕಾರದ ಅಧಿಕಾರಿಗಳು ಕೊಡ್ತಿರುವ ಹೇಳಿಕೆಗಳು ಜಗತ್ತಿನಲ್ಲಿ ಹಲವಾರು ಬಗೆಯ ಮೂಲಭೂತ ಬದಲಾವಣೆಗಳನ್ನು ತರ್ತಿದೆಯೇನೋ ಅನ್ನುವಂತಹ ಅನಿಸಿಕೆಯನ್ನು ಮೂಡಿಸ್ತಾ ಇದೆ. ಈ ಬದಲಾವಣೆಗಳು ಯಾವ ದಿಕ್ಕಿನಲ್ಲಿ ಸಾಗ್ತಿವೆ? ಮೇಲ್ನೋಟಕ್ಕೆ ನೋಡಿದ್ರೆ, ಉದಾಹರಣೆಗೆ ಉಕ್ರೇನ್ ಯುದ್ಧದ ಬಗ್ಗೆ ಕಳೆದ 1 ವಾರ 10 ದಿವಸದಿಂದ ನಡೀತಿರೋ ಬೆಳವಣಿಗೆಗಳನ್ನ ನೋಡಿದ್ರೆ, ಅಮೇರಿಕ ದಿಢೀರನೆ ತನ್ನ ಹಳೆಯ ನೀತಿಗಳೆಲ್ಲವನ್ನೂ ಕೂಡ ಬದಲಾಯಿಸಿ ರಷ್ಯಾದ ಪುಟಿನ್ ಉಕ್ರೇನ್ ಮೇಲೆ ಯುದ್ಧವನ್ನು ಪ್ರಾರಂಭಿಸಿದ್ದು, ಅದಕ್ಕೆ ಕಾರಣಗಳು ಬೇರೆ ಹಲವಾರಿದ್ವು, ಅದು ಬೇರೆ ಪ್ರಶ್ನೆ. ಆದರೆ ಯುದ್ಧ ಪ್ರಾರಂಭಿಸಿದ್ದೇ ಉಕ್ರೇನ್ನ ಝೆಲೆನ್ಸ್ಕಿ ಒಬ್ಬ ದೊಡ್ಡ ಸರ್ವಾಧಿಕಾರಿ, ಅಲ್ಲಿ ಚುನಾವಣೆಯನ್ನೇ ಮಾಡೋದಿಲ್ಲ, ಈ ಯುದ್ಧ ಇಷ್ಟು ದಿವಸ ನಡೆಯೋ ಅಗತ್ಯವೇ ಇರಲಿಲ್ಲ ಅಂಥೇಳಿ ಅತ್ಯಂತ ಆಶ್ಚರ್ಯಕರವಾಗಿ ಟ್ರಂಪು ರಷ್ಯಾದ ಪುಟಿನ್ನ ಹೆಗಲ ಮೇಲೆ ಕೈ ಹಾಕಿ ಅವರಿಬ್ಬರು ಹೊಸ ಬಗೆಯ ದೋಸ್ತಿಯನ್ನು ಮಾಡ್ಕೊಳ್ತಿದ್ದಾರೆ. ಈಗ ಹಾಗಾದರೆ ಈ ಟ್ರಂಪ್ ಮತ್ತು ಪುಟಿನ್ನ ಕೂಟ ಏನಿದೆ, ಈ ದುಷ್ಟಕೂಟ, ಇದು ಜಗತ್ತಿಗೆ ಇನ್ನೊಂದು ದೊಡ್ಡ ಬಿಕ್ಕಟ್ಟನ್ನು ಉಂಟು ಮಾಡುತ್ತಾ? ದಿಢೀರನೆ ಉದಾಹರಣೆಗೆ ಅಮೇರಿಕಾದ ಉಪಾಧ್ಯಕ್ಷ JD ವಾನ್ಸೆ ಮ್ಯೂನಿಚ್ನಲ್ಲಿ ನಡೆದಂಥ ಸೆಕ್ಯೂರಿಟಿ ಸಮ್ಮೇಳನ ಅಂತ ಅವ್ರು ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಇಡೀ ಯುರೋಪ್ಗೆ ತುಂಬ ಬುದ್ಧಿವಾದ ಹೇಳ್ಬಂದ್ರು ಅವರು. ನಿಮಗೆ ಸ್ವತಂತ್ರ ಅಭಿವ್ಯಕ್ತಿ ಅನ್ನೋದೇ ಗೊತ್ತಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನೀವು ದಾಳಿ ಮಾಡ್ತಾ ಇದ್ದೀರಾ, ನೀವು ಯುರೋಪ್ನವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂಥೇಳಿ ರಷ್ಯಾದ ಪರವಾಗಿ ನಿಲುವನ್ನು ತಗೊಂಡು ಯುರೋಪನ್ನು ದೂರಗೊಳಿಸುವ ಪ್ರಯತ್ನವನ್ನು ಮಾಡಿದ್ರು. ನೀವು 1945ರ 2ನೇ ಮಹಾಯುದ್ಧದ ನಂತರದ ಜಗತ್ತನ್ನು ನೀವು ನೋಡಿದ್ರೆ, ಜಗತ್ತಿಗೆ ಒಂದು ಕಡೆ ಆ 2ನೇ ಮಹಾಯುದ್ಧದಿಂದ ಶಕ್ತ ರಾಷ್ಟ್ರಗಳಾಗಿ ಹೊರಗಡೆ ಬಂದಂಥ ಕಮ್ಯುನಿಸ್ಟ್ ದೇಶವಾಗಿದ್ದಂಥ ಸೋವಿಯತ್ ಒಕ್ಕೂಟ ಒಂದು ಕಡೆ ಒಂದು ಪ್ರಭಾವಲಯವನ್ನು ನಿರ್ಮಿಸಿಕೊಂಡಿದ್ರೆ, ಅಮೇರಿಕ ತನ್ನ ನೇತೃತ್ವದಲ್ಲಿ ಯುರೋಪಿನ ಎಲ್ಲ ಶ್ರೀಮಂತ ರಾಷ್ಟ್ರಗಳನ್ನು, ವಿಶೇಷವಾಗಿ ಪಶ್ಚಿಮ ಯುರೋಪಿನ ಎಲ್ಲ ದೇಶಗಳನ್ನು ಕೂಡ ಒಟ್ಟುಗೂಡಿಸಿಕೊಂಡು ನ್ಯಾಟೋ ಅನ್ನುವಂಥ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಸೈನಿಕ ಮೈತ್ರಿಕೂಟಗಳನ್ನು ಕೂಡ ಮಾಡಿಕೊಂಡು, ಈ ಸೈನಿಕ ಮೈತ್ರಿಕೂಟದಲ್ಲಿರುವ ಯಾವುದೇ ದೇಶದ ಮೇಲೆ ಹೊರಗಿನ ದೇಶ ದಾಳಿ ಮಾಡಿದ್ರೆ ಇಡೀ ಎಲ್ಲ ದೇಶಗಳು ಒಟ್ಟಿಗೆ ಅವರ ಮೇಲೆ ದಾಳಿ ಮಾಡಿ ಅವರನ್ನು ರಕ್ಷಿಸಬೇಕು ಅನ್ನುವ ರೀತಿಯಲ್ಲಿ ಒಂದು ನೇತೃತ್ವದ ನ್ಯಾಟೋ ಕೂಟವನ್ನು ಮಾಡಿಕೊಂಡ್ರು. ಅದು ಇನ್ನೊಂದು ಪ್ರಭಾವಲಯದ ಬಣ ಆಯಿತು. 1950ರಿಂದ ಹೆಚ್ಚು ಕಡಿಮೆ 1989ರಲ್ಲಿ ರಷ್ಯಾ ಕುಸಿಯೋ ತನಕ, ರಷ್ಯಾದಲ್ಲಿ ಕಮ್ಯುನಿಸ್ಟ್ ಪತನವಾಗಿ ಸೋವಿಯತ್ ಒಕ್ಕೂಟ ಛಿದ್ರವಾಗಿ ರಷ್ಯಾ ಅಂತ ಮಾತ್ರ ಉಳ್ಕೊಳ್ಳೋವರೆಗೂ ಕೂಡ ಅಮೇರಿಕ ಬಣಕ್ಕೂ ಸೋವಿಯತ್ ಒಕ್ಕೂಟದ ಬಣಕ್ಕೂ ನಿರಂತರವಾದಂಥ ಶೀತಲ ಸಮರ ಉಂಟಾಗಿತ್ತು. ಈ ಶೀತಲ ಸಮರದಲ್ಲಿ ಅಮೇರಿಕ ಬಣಕ್ಕೂ ಸೇರದ, ರಷ್ಯಾ ಬಣಕ್ಕೂ ಸೇರದ ಅನ್ನುವ ರೀತಿ ಅವಕಾಶವೇ ಬಡ ದೇಶಗಳಿಗೆ ಉಳಿಸಿಕೊಳ್ಳದೆ, ಅಮೇರಿಕ ಬಣಕ್ಕೆ ಸೇರಿದರೆ ರಷ್ಯಾ ಅಲ್ಲಿ ಮಧ್ಯಪ್ರವೇಶ ಮಾಡಿ ಏನಾದರೂ ರಾಜಕಾರಣದ ಏರುಪೇರನ್ನು ಮಾಡುವುದು, ರಷ್ಯಾ ಬಣಕ್ಕೆ ಸೇರಿದರೆ ವಿಶೇಷವಾಗಿ ರಷ್ಯಾ ಕಡೆ ಒಲವನ್ನು ತೋರಿಸಿದಂಥ ಆಫ್ರಿಕಾದ ಹಾಗೂ ಲ್ಯಾಟಿನ್ ಅಮೇರಿಕಾದ ದೇಶಗಳಲ್ಲಿ ರಾಜಕಾರಣದಲ್ಲಿ ಹಲವಾರು ಕೋಲಾಹಲಗಳನ್ನು ಉಂಟು ಮಾಡಿ ಅಲ್ಲಿ ಅಮೇರಿಕ ಪರವಾದಂಥ ಸರ್ಕಾರ ಅವ್ರನ್ನ ಒಂದು ರೀತಿ ನವ ವಸಾಹತುಗಳನ್ನಾಗಿ ಅವ್ರನ್ನ ಬಳಸ್ಕೊಳ್ಳುವಂತಹ ಪ್ರಯತ್ನವನ್ನು ಅಮೇರಿಕ ಮಾಡ್ತಿತ್ತು. ಇದನ್ನು ಕೋಲ್ಡ್ ವಾರ್ ಸಂದರ್ಭ ಅಂತ ಕರೀತಾ ಇದ್ರು. ಸೋವಿಯತ್ ಒಕ್ಕೂಟ ಕುಸಿದು 1991ರಲ್ಲಿ ಕಮ್ಯುನಿಸಂ ಅನ್ನುವಂಥದ್ದು ಕೂಡ ಅಮೇರಿಕ ನೇತೃತ್ವದ ಬಂಡವಾಳಶಾಹಿಗೆ ಒಂದು ದೊಡ್ಡ ಸೈದ್ಧಾಂತಿಕ ಸವಾಲು ಏನಾಗಿತ್ತು, ಆ ಸವಾಲು ದುರ್ಬಲವಾದ ನಂತರ ಅಮೇರಿಕ ಸುಮಾರು 1 ದಶಕದ ಕಾಲ ಏಕೈಕ ಸೂಪರ್ ಪವರ್ ಆಗಿ ಜಗತ್ತನ್ನು ಆಳ್ತು.
ಹೀಗಾಗಿ ಏಕಪಕ್ಷೀಯವಾಗಿ ಇರಾಕ್ ಮೇಲೆ ದಾಳಿ ಮಾಡ್ತು, ಇರಾಕನ್ನಲ್ಲಿ ತನ್ನದೇ ಎಲ್ಲವನ್ನು ಕೂಡ ಸಾಮ್ರಾಜ್ಯ ಏರ್ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತು, ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡ್ತು. ಹೀಗಾಗಿ ತಾನೊಂದೇ ಸಿಂಗಲ್ ಸೂಪರ್ ಪವರ್, ಏಕ ಸೂಪರ್ ಪವರ್ ಅನ್ನುವ ರೀತಿ ಆಡಳಿತ ಮಾಡ್ತು. ಆದರೆ ನಿಧಾನಕ್ಕೆ ರಷ್ಯಾ ಚೇತರಿಸ್ಕೊಳ್ಳೋಕೆ ಶುರುವಾಯಿತು. ಫ್ರಾನ್ಸು, ಜರ್ಮನಿ ಈ ದೇಶಗಳು ಕೂಡ ನಿಧಾನಕ್ಕೆ ಚೇತರಿಸ್ಕೊಂಡ್ವು. ಎಲ್ಲಕ್ಕಿಂತ ಮುಖ್ಯವಾಗಿ 1980ರಲ್ಲಿ ಕಮ್ಯುನಿಸ್ಟ್ ರೀತಿಯಲ್ಲಿ ಆರ್ಥಿಕತೆಯನ್ನು, ಸಮಾಜವನ್ನು ಕಟ್ತಿದ್ದಂಥ ಚೀನಾ ಮಾರುಕಟ್ಟೆಗೆ ತೆಕ್ಕೊಂಡು ನಿಧಾನವಾಗಿ ಆ ಕಮ್ಯುನಿಸ್ಟ್ ದೇಶವಾಗಿದ್ದಕ್ಕೇನೆ ಇಡೀ ದೇಶದಲ್ಲಿ ಎಲ್ಲ ಜನರಿಗೂ ಕೂಡ ಹಲವಾರು ಬಗೆಯ ಆರ್ಥಿಕ, ಸಾಮಾಜಿಕ, ನೈತಿಕ ಹಾಗೂ ಬೌದ್ಧಿಕ ಸಾಮರ್ಥ್ಯವನ್ನು ತಂದುಕೊಡ್ತು. ಅದನ್ನು ಬಳಸಿಕೊಂಡು ದೊಡ್ಡ ರೀತಿಯಲ್ಲಿ ಚೈನಾ ಒಂದು ಬಂಡವಾಳಶಾಹಿ ರಾಷ್ಟ್ರ ಆಗುವ ರೀತಿಯಲ್ಲಿ ದೊಡ್ಡ ನೆಗೆತವನ್ನು ಮಾಡ್ತು. 1990ರಲ್ಲಿ, 94, 95ರಲ್ಲೂ ಕೂಡ ಚೈನಾ ಈ ಪ್ರಮಾಣದಲ್ಲಿ ಬೆಳೆಯುತ್ತೆ ಅಂತ ಅಮೆರಿಕ ಭಾವಿಸಿರಲಿಲ್ಲ. ಹೀಗಾಗಿ ಚೈನಾ WTOವನ್ನು ಸೇರಲಿ ಅಂತ ಅಮೆರಿಕನೇ ಪ್ರಸ್ತಾಪ ಮಾಡ್ತಿತ್ತು. ಚೈನಾ WTOವನ್ನು ಸೇರಾದ ಮೇಲೆ 2000 ನಂತರದಲ್ಲಿ 1-2 ದಶಕದಲ್ಲೇ ಅದು ಎಂಥ ಅಗಾಧ ಬಂಡವಾಳಶಾಹಿ ಶಕ್ತ ರಾಷ್ಟ್ರವಾಗಿ ಬೆಳೀತು ಅಂತಂದರೆ, ಇವತ್ತು ಅಮೆರಿಕವನ್ನು ಬಿಟ್ಟರೆ ಜಗತ್ತಿನಲ್ಲಿ 2ನೇ ಅತಿ ದೊಡ್ಡ ರಾಷ್ಟ್ರ ಚೈನಾ ಆಗಿದೆ. ಅಮೇರಿಕಾದ GDP $35 ಟ್ರಿಲಿಯನ್ ಆಗಿದ್ದರೆ ಚೈನಾದ GDP ಸುಮಾರು $16 ಟ್ರಿಲಿಯನ್ ಮತ್ತು ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಇಡೀ ಜಗತ್ತಿನ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಆಗಿದೆ, ಇಡೀ ಜಗತ್ತಿನ ಫಾರ್ಮಾಸ್ಯೂಟಿಕಲ್ ಸೆಂಟರ್ ಆಗಿದೆ. ಹಾಗೂ ಟೆಕ್ನಾಲಜಿ ವಿಷಯದಲ್ಲಿ ಅಮೇರಿಕವನ್ನು ಕೂಡ ಮೀರಿ ಬೆಳೀತಾ ಇದೆ. ಇವತ್ತಿನ ಮಟ್ಟಿಗೆ 2013ರ ನಂತರ ಜಿನ್ಪಿಂಗ್ ಅಲ್ಲಿಗೆ ಅಧ್ಯಕ್ಷರಾಗಿ ಬಂದಾದ ಮೇಲೆ ಇಡೀ ವಿಶ್ವದಲ್ಲಿ ಚೈನಾ ಮೂಲಭೂತ ಸೌಕರ್ಯಗಳಿಗೆ ಸಹಾಯ ಮತ್ತು ಸಹಕಾರವನ್ನು ಕೊಡುವ ನೆಪದಲ್ಲಿ ತನ್ನದೇ ಆದಂಥ ಒಂದು ಪ್ರಭಾವಲಯವನ್ನು ಕೂಡ ಸೃಷ್ಟಿಸಿಕೊಂಡಿದೆ. ಇವತ್ತು ಅಮೇರಿಕ ಮತ್ತು ಚೈನಾ ನಡುವಿನ ವ್ಯವಹಾರವನ್ನು ನೀವು ನೋಡಿದ್ರೆ, ಅಮೇರಿಕಾಗೆ ಚೀನಾದ ಅತಿ ಹೆಚ್ಚು ಸಾಮಗ್ರಿಗಳು, ಸರಕುಗಳು ವ್ಯಾಪಾರಕ್ಕೆ ಹೋಗ್ತಿದ್ದಾವೆ. ಅವರುಗಳ ನಡುವೆ ಅಮೇರಿಕಾದ ಟ್ರೇಡ್ ಬ್ಯಾಲೆನ್ಸು $1 ಟ್ರಿಲಿಯನ್ ಹೆಚ್ಚು ಚೈನಾಗೆ ಸಾಲಗಾರನಾಗಿ ಕೂತಿದೆ. ಹೀಗಾಗಿ ಕಮ್ಯುನಿಸ್ಟ್ ಚೀನಾ ಆಗಿದ್ದಾಗ ಬಂಡವಾಳಶಾಹಿ ಅಮೇರಿಕಾಗೆ ಎಷ್ಟು ಆತಂಕಕಾರಿಯಾಗಿತ್ತೋ, ಚೈನಾ ಎಷ್ಟು ಸವಾಲಾಗಿತ್ತೋ, ಇವತ್ತು ಬಂಡವಾಳಶಾಹಿ ಸಾಮ್ರಾಜ್ಯಶಾಹಿ ಚೈನಾ ಸಾಮ್ರಾಜ್ಯಶಾಹಿ ಅಮೇರಿಕಾಗೆ ಸಡ್ಡು ಹೊಡೆಯುವ ರೀತಿಯಲ್ಲಿ ಬೆಳೆದು ನಿಂತಿದೆ. ಇವತ್ತು ಅದೇ ಸಂದರ್ಭದಲ್ಲಿ 2000 ನಂತರದಲ್ಲಿ ರಷ್ಯಾದಲ್ಲಿ ಪುಟಿನ್ ಅಲ್ಲಿದ್ದಂಥ ಎಲ್ಲ ಬಗೆಯ ಪ್ರಜಾಸತ್ತೆಯ ಗುಣಗಳನ್ನೆಲ್ಲ ಸರ್ವನಾಶ ಮಾಡಿ ಒಂದು ಸರ್ವಾಧಿಕಾರಿಯಾಗಿ ಬೆಳೆದ ನಂತರ ಮೇಲೆ ಇವತ್ತು ರಷ್ಯಾದಲ್ಲಿ ಒಳಗಿಂದಲೇ ಹಲವಾರು ಸಂವಿಧಾನದ ಬದಲಾವಣೆ ಬಂದಿದೆ. 2000ರಲ್ಲಿ ಸುಮಾರು 25-30 ವರ್ಷ ತಾನೇ ಅಧ್ಯಕ್ಷನಾಗಿ ಮುಂದುವರಿಯುವಂತಹ ಸಾಂವಿಧಾನಿಕ ತಿದ್ದುಪಡಿಗಳನ್ನು ಮಾಡ್ಕೊಂಡಿದ್ದಾರೆ. ಇಂಥ ರಷ್ಯಾ, ಅಂಥ ಚೀನಾ ಹಾಗೂ ನಿಧಾನಕ್ಕೆ ಭಾರತ, ಸೌತ್ ಆಫ್ರಿಕಾ ಮತ್ತು ಬ್ರೆಜಿಲ್ ಈ 5 ದೇಶಗಳು ಸೇರಿ 2005ನೇ ಇಸ್ವಿನಲ್ಲಿ ಬ್ರಿಕ್ಸ್ ಅನ್ನುವ ಒಂದು ಸಂಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. B ಅಂದರೆ ಬ್ರೆಜಿಲ್, R ಅಂದರೆ ರಷ್ಯಾ, I ಅಂದರೆ ಇಂಡಿಯಾ, C ಅಂದರೆ ಚೈನಾ, S ಅಂದರೆ ಸೌತ್ ಆಫ್ರಿಕಾ. ಈ ಎಲ್ಲ ದೇಶಗಳು ಸೇರ್ಕೊಂಡು ಅಮೇರಿಕಾಗೆ ಪೈಪೋಟಿ ಕೊಡುವಂತಹ ರೀತಿಯಲ್ಲಿ ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದಾವೆ. ಇದರಲ್ಲಿ ಪ್ರಧಾನ ಆರ್ಥಿಕ ಚಾಲಕ ಶಕ್ತಿಯನ್ನು ಕೊಡ್ತಿರೋದು ಚೈನಾ, ಅದಕ್ಕೆ ಸೈನಿಕವಾದ ಬೆಂಬಲ ಕೊಡ್ತಿರೋದು ರಷ್ಯಾ. ಹಾಗೂ ಈ ಕಾರಣಕ್ಕಾಗಿ ಮುಂದಿನ ಭವಿಷ್ಯ ಪ್ರಾಯಶಃ ಚೈನಾದ ಆರ್ಥಿಕತೆಯೇ ಆಗಿರಬಹುದು ಅನ್ನೋ ರೀತಿಯಲ್ಲಿ ಆಫ್ರಿಕಾದ ಹಲವಾರು ದೇಶಗಳು, ಲ್ಯಾಟಿನ್ ಅಮೇರಿಕಾ ದೇಶಗಳು, ಯುರೋಪ್ನ ದೇಶಗಳು ಕೂಡ ಚೈನಾದೊಂದಿಗೆ ಸಹಕಾರವನ್ನು ಮಾಡ್ತಾ ಅದ್ರ ಜೊತೆ ಅಮೇರಿಕಾಗಿಂತ ಸನ್ನಿಹಿತ ಬಾಂಧವ್ಯವನ್ನು ರೂಪಿಸ್ಕೊಳ್ತಾ ಇದ್ದಾವೆ. ಮತ್ತೊಂದು ಕಡೆ ಇವತ್ತು ಚೈನಾ 2016ರ ನಂತರ ಜಾಗತಿಕವಾಗಿ ಶುರು ಮಾಡಿರುವ 2 ಬೃಹತ್ ಯೋಜನೆಗಳಿವೆ. ಅದಕ್ಕೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಕರೀತಾರೆ. ಪೂರ್ವ ಚೈನಾದಿಂದ ಹಿಡಿದು ಪಶ್ಚಿಮ ಯುರೋಪ್ ತನಕ, ಅಂದರೆ ಹೆಚ್ಚು ಕಡಿಮೆ ಅಮೇರಿಕಾವರೆಗೂ ಕೂಡ ಹಡಗು ಮಾರ್ಗವನ್ನು, ರಸ್ತೆ ಮಾರ್ಗವನ್ನು, ಬೃಹತ್ ಸಾಗಾಣಿಕೆಯ ದೊಡ್ಡ ಸಂಪರ್ಕ ಜಾಲವನ್ನು ಹಾಗೂ ಅದಕ್ಕೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಕಟ್ಟುವಂಥ ಒಂದು ಬೃಹತ್ ಆರ್ಥಿಕ ಯೋಜನೆಯನ್ನು ಪ್ರಾರಂಭಿಸಿದೆ ತನ್ನ ನೇತೃತ್ವದಲ್ಲಿ. ಅದು ಎಲ್ಲ ದೇಶಗಳಿಗೂ ಕೂಡ ಆರ್ಥಿಕ ವಹಿವಾಟಿಗೆ ಸುಗಮ ಆಗೋದ್ರಿಂದ ಬಹುಪಾಲು ದೇಶಗಳು ಅದ್ರ ಜೊತೆ ಕೈಗೂಡಿಸಿವೆ. ಮತ್ತು ಇದನ್ನ ಮೂಲಭೂತ ಸೌಕರ್ಯಗಳನ್ನು ರೂಪಿಸುವುದಕ್ಕೆ ಬೇಕಾಗಿರುವ ಬಂಡವಾಳವನ್ನು, ತಂತ್ರಜ್ಞಾನವನ್ನು ಚೈನಾವೇ ಕೊಡೋದ್ರಿಂದ ಆಫ್ರಿಕಾದ, ಲ್ಯಾಟಿನ್ ಅಮೇರಿಕಾದ ಹಲವಾರು ಬಡ ದೇಶಗಳಿಗೆ ಅದೊಂದು ದೊಡ್ಡ ರೀತಿಯ ಒಂದು ಉಪಯೋಗಕಾರಿಯಾಗಿ ಕಂಡು ಚೈನಾ ಪರವಾಗಿ ರಾಜಕೀಯವಾಗಿ ಕೂಡ ಅವು ವಾಲ್ತಾ ಇದ್ದಾವೆ. ಇದು ಮತ್ತೊಂದು ರೀತಿಯಲ್ಲಿ ಅಮೇರಿಕಾಗೆ ಒಂದು ದೊಡ್ಡ ಪೈಪೋಟಿಯನ್ನು ಕೊಡ್ತಾ ಇದೆ.
ಹೀಗೆ ನಿಧಾನಕ್ಕೆ 2016ರಲ್ಲೇ ಟ್ರಂಪ್ ಪ್ರಥಮ ಬಾರಿಗೆ ಅಧಿಕಾರಕ್ಕೆ ಬಂದಾಗ ನಮ್ಮ ಪ್ರಧಾನವಾದಂಥ ಶತ್ರು ರಷ್ಯಾ ಅಲ್ಲ, ನಮ್ಮ ಶತ್ರು ಚೈನಾ ಅಂತ ಆಗಲೇ ಘೋಷಣೆ ಮಾಡಿದ್ರು. ಬೈಡನ್ ಕಾಲದಲ್ಲೂ ಕೂಡ ಡೆಮಾಕ್ರಾಟ್ ಸರ್ಕಾರ ಅದೇ ಒಂದು ನೀತಿಯನ್ನು ಮುಂದುವರಿಸ್ತಾ ಹೋದರು. ಆದರೆ ರಷ್ಯಾ ಜೊತೆಗೂ ಕೂಡ ಅದೇ ರೀತಿಯಲ್ಲಿ ಶತ್ರುತ್ವವನ್ನು ಬೆಳೆಸ್ಕೊಂಡು ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದ ಸಂದರ್ಭದಲ್ಲಿ ಇಡೀ ಯುರೋಪಿನೊಂದಿಗೆ ಸೇರಿಕೊಂಡು ರಷ್ಯಾವನ್ನು ಸಂಪೂರ್ಣವಾಗಿ ದುರ್ಬಲ ಮಾಡುವ ಅಥವಾ ವಿನಾಶ ಮಾಡುವ ಪ್ರಯತ್ನದಲ್ಲಿ ಈ ಯುದ್ಧವನ್ನು ಮುಂದುವರಿಸಿದ್ರು. ಹೀಗಾಗಿಯೇ 2022ರಲ್ಲಿ ಪ್ರಾರಂಭವಾದ ಉಕ್ರೇನ್ ಯುದ್ಧ ಈಗಲೂ ಮುಂದುವರಿತಾ ಇದೆ. ಇವೆಲ್ಲವೂ ಕೂಡ 1950ರ ನಂತರದಲ್ಲಿ, ಅಂದರೆ ಎರಡನೇ ಮಹಾಯುದ್ಧದ ನಂತರದಲ್ಲಿ ಜಗತ್ತಿನಲ್ಲಿ ನಡೆಸಿದಂತಹ ರಾಜಕೀಯ ಸಮೀಕರಣಗಳು. ಇದೆಲ್ಲದರ ಆಳದಲ್ಲಿ ಇದ್ದದ್ದು ಆಯಾ ದೇಶಗಳ ಅಥವಾ ಜಗತ್ತಿನ ಜನರ ಹಿತಾಸಕ್ತಿ ಏನೂ ಅಲ್ಲ. ಎಲ್ಲ ಕಾಲಘಟ್ಟದಲ್ಲೂ ಕೂಡ ಇದ್ದದ್ದು ಆಯಾ ದೇಶಗಳಲ್ಲಿರುವ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ತಮ್ಮ ಮಾರುಕಟ್ಟೆಯನ್ನು ಹೆಂಗೆ ವಿಸ್ತರಿಸ್ಕೋಬೇಕು, ಲಾಭವನ್ನು ಹೇಗೆ ಮಾಡಬೇಕು ಅಂತೇಳಿ ತಮ್ಮ ತಮ್ಮ ದೇಶಗಳ ಸರ್ಕಾರಗಳನ್ನು ಅದಕ್ಕೆ ಪೂರಕವಾಗಿ ಬಳಸ್ಕೊಳ್ತಾ ಬಂದಿತ್ತು. ಹೀಗಾಗಿ ಇದರಲ್ಲಿ ಈ ಹಳೆಯ ಸಮೀಕರಣದಲ್ಲೂ ಕೂಡ ಏನು ಜನಪರವಾದದ್ದು ಏನೂ ಇರಲ್ಲ. ಜನಪರದ ಮುಸುಕಷ್ಟೇ ಇತ್ತು, ಪ್ರಜಾತಂತ್ರದ ಮುಸುಕಷ್ಟೇ ಇದ್ದದ್ದು. ಸಾರದಲ್ಲಿ ಬಂಡವಾಳಶಾಹಿಗಳ ಸರ್ವಾಧಿಕಾರವೇ WTOದಲ್ಲೂ ನಡೀತಿದ್ದು, ವಿಶ್ವಸಂಸ್ಥೆನಲ್ಲೂ ಕೂಡ ನಡೀತಾ ಇದ್ದಿದ್ದು, ಟ್ರೇಡ್ ಅಗ್ರಿಮೆಂಟ್ಗಳಲ್ಲೂ ಕೂಡ ಅದೇ ನಡೀತಾ ಇದ್ದದ್ದು. ಈಗ ಒಂದು ಹೊಸ ಸಮೀಕರಣ ಪ್ರಾರಂಭ ಆಗಿದೆ. ಉದಾಹರಣೆಗೆ 1995ರ ನಂತರ ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ಸ್, ಆರ್ಥಿಕವಾಗಿ ಬೇರೆ ಬೇರೆ ದೇಶಗಳು ತಮ್ಮ ತಮ್ಮ ನಡುವೆ ದ್ವೈಪಕ್ಷೀಯ ಸಂಬಂಧವನ್ನು ಮಾಡಿಕೊಳ್ಳೋದರ ಬದಲಿಗೆ ಎಲ್ಲ ದೇಶಗಳು ಒಟ್ಟುಗೂಡಿ ಒಂದು ವಿಶ್ವ ವಾಣಿಜ್ಯ ಸಂಸ್ಥೆ ಅಂತ ಮಾಡ್ಕೊಳ್ಳೋಣ, ಎಲ್ಲ ದೇಶಗಳಿಗೂ ಅನುಕೂಲಕರವಾದಂತಹ ವಾಣಿಜ್ಯ ಮತ್ತು ವಹಿವಾಟಿನ ಅಂತಾರಾಷ್ಟ್ರೀಯ ನಿಯಮಗಳನ್ನು ಕೂಡ ನಾವು ರೂಪಿಸ್ಕೊಳ್ಳೋಣ, 2 ವರ್ಷಕ್ಕೊಂದ್ಸತೆ ಭೇಟಿಯಾಗಿ ಅದನ್ನು ತಿದ್ದುಪಡಿಗಳನ್ನು ಕೂಡ ಮಾಡಿಕೊಳ್ಳೋಣ, ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ವಹಿವಾಟುಗಳನ್ನು ಮಾಡ್ಕೊಳ್ಳೋಣ ಅಂತೇಳಿ 95ರಲ್ಲಿ WTO, IMF, ವರ್ಲ್ಡ್ ಬ್ಯಾಂಕ್ ಕೂಡ ಅದಕ್ಕೇನೆ 1945ರಲ್ಲಿ ರೂಪುಗೊಂಡಿದ್ದು. ಆದರೆ ಇವು ಮೂರೂ ಕೂಡ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದ್ರೂ ಕೂಡ ಶ್ರೀಮಂತ ದೇಶಗಳಲ್ಲಿ ಅದಕ್ಕೆ ಪೂರಕವಾಗಿ ನೀತಿಗಳನ್ನು ರೂಪಿಸಿದ್ವೇ ಹೊರತು ಬಡ ದೇಶಗಳಿಗೆ ಶ್ರೀಮಂತಗಳ ಮಾರುಕಟ್ಟೆಯನ್ನು ತೆಗೆಯುವ ರೀತಿಯಲ್ಲಿ ಏನನ್ನು ಕೂಡ ಮಾಡಲಿಲ್ಲ. ಆದರೂ ಎಲ್ಲ ಶ್ರೀಮಂತ ದೇಶಗಳು ಒಟ್ಟುಗೂಡಿ ಬಡ ದೇಶಗಳ ಮಾರುಕಟ್ಟೆಯನ್ನು ಓಪನ್ ಮಾಡುವುದಕ್ಕೆ WTO ಬದಲಾಯಿತು. ಹೀಗಾಗಿ ಹಳೆಯ ವ್ಯವಸ್ಥೆಯೂ ಏನು ಬಡವರಿಗೆ ಪೂರಕವಾಗಿರಲಿಲ್ಲ. ವಿಶ್ವಸಂಸ್ಥೆ ಅಂತ ಮಾಡ್ಕೊಂಡ್ರು 1945ರ ನಂತರದಲ್ಲಿ. ಆ ವಿಶ್ವಸಂಸ್ಥೆಯೂ ಕೂಡ ನಾವು ನೋಡಿದ್ದೀವಿ, ಇಸ್ರೇಲಲ್ಲಿ ಏನು ಮಾಡ್ತದೆ, ಅಲ್ಲಿರೋ 5 ಜನ ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ಸ್ ಹೇಳಿದಂತೆ ಜಗತ್ತು ನಡೀತದೆ. ಇಲ್ಲೊಂದು ಭೂಮಾಲೀಕರ ಒಡೆತನಗಳಿದ್ದಂಗೆ ಅವ್ರದ್ದು ನಡೀತದೆ ಅದರಲ್ಲಿ. ಆದರೆ ಈಗ ಟ್ರಂಪ್ ಅಧಿಕಾರಕ್ಕೆ ಬಂದಾದ ಮೇಲೆ ಹಳೆಯ ರೀತಿಯ ಅಂತಾರಾಷ್ಟ್ರೀಯ ವ್ಯವಸ್ಥೆಗಳೇನಿತ್ತು ಅವೆಲ್ಲವನ್ನೂ ಕೂಡ ಬದಲಾವಣೆ ಮಾಡುವ ದಿಕ್ಕಿನಲ್ಲಿ ಹೊರಟಿದ್ದಾರೆ. ಕಳೆದ ಬಾರಿ ತಾನು ಅಧಿಕಾರಕ್ಕೆ ಬಂದಾಗಲೇ WTOಗೆ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಲೇ ಇಲ್ಲ. ಅದರ ಬದಲಿಗೆ ಬೇರೆ ಬೇರೆ ದೇಶಗಳೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳನ್ನೇ, ಅಂದರೆ WTO ಪೂರ್ವದ ಬಂಡವಾಳಶಾಹಿ ವ್ಯವಸ್ಥೆಯ ರಾಜಕೀಯವನ್ನೇ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಇವತ್ತಾಗ ನೋಡೋದಾದರೆ WTO ಒಂದು ಕಡೆ ಇದೆ, ಮತ್ತೊಂದು ಕಡೆ ಬೇರೆ ಬೇರೆ ದೇಶಗಳು ತಮ್ಮ ನಡುವೆ ಮಾಡಿಕೊಂಡಿರುವ 750 ದ್ವಿಪಕ್ಷೀಯ ಟ್ರೇಡ್ ಒಪ್ಪಂದಗಳಿದ್ದಾವೆ. WTO ಏನಕ್ಕೂ ಕೂಡ ಉಪಯೋಗಕ್ಕೆ ಬರದಂಥ ಸಂಸ್ಥೆ ಆಗಿದ್ರೆ ಅದು ಸತ್ತೋಗೋಗಿದೆ. ಟ್ರಂಪ್ ಬಂದಮೇಲಂತೂ ಅದಕ್ಕೆ ಅಧಿಕೃತವಾದಂಥ ಮರಣ ಶಾಸನವನ್ನು ವಿಧಿಸಿ ಆಗಿದೆ. ಅಷ್ಟು ಮಾತ್ರ ಅಲ್ದಿರ, ಉದಾಹರಣೆಗೆ ಈ ಬಂಡವಾಳಶಾಹಿ ವ್ಯವಸ್ಥೆ ಜಗತ್ತಿನಲ್ಲಿ ಯಾವ ಬಗೆಯ ಕೋಲಾಹಲಗಳನ್ನು ಸೃಷ್ಟಿ ಮಾಡಿದೆ ಅಂತಂದರೆ, ಈ ಬಂಡವಾಳಶಾಹಿ ರೀತಿಯ ಉತ್ಪನ್ನದ ಕಾರಣದಿಂದಾಗಿ, ಅದರಲ್ಲೂ ವಿಶೇಷವಾಗಿ ಫಾಸಿಲ್ ಫ್ಯೂಯಲ್ ಅಂತ ಏನು ಕರೀತಾರೆ, ಪೆಟ್ರೋಲು, ಡೀಸೆಲ್, ಇವುಗಳನ್ನು ಬಳಸಿ ಇಂಗಾಲದ ಉತ್ಪಾದನೆ ಎಷ್ಟಾಗ್ತಿದೆ ಅಂತಂದರೆ ಇಡೀ ವಾತಾವರಣದ ತಾಪಮಾನ ಹೆಚ್ಚಾಗ್ತಾ ಇದೆ. ಇನ್ನೊಂದು 3-4 ಡಿಗ್ರಿ ಸೆಂಟಿಗ್ರೇಡ್ ಇದಕ್ಕಿಂತ ಜಾಸ್ತಿ ಆದರೂ ಕೂಡ 2100ನೇ ಇಸವಿ ವೇಳೆಗೆ ಈ ಭೂಗೋಳ ಉಳಿಯುತ್ತಾ, ಈ ಭೂಗೋಳದ ಮೇಲೆ ಜನವಸತಿ ಇರುತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ಹೀಗಾಗಿ 1992ರಿಂದಲೂ ಕೂಡ ಎಲ್ಲದೇ ಇರುವುದೊಂದೇ ಭೂಮಿ ಅಲ್ಲ, ಬಂಡವಾಳಶಾಹಿಗಳಿಗೂ ಇರೋದೊಂದೇ ಭೂಮಿ, ಬಡ ದೇಶಗಳಿಗೂ ಇರೋದೊಂದೇ ಭೂಮಿ. ಈ ಭೂಮಿಯನ್ನು ಉಳಿಸ್ಕೊಳ್ಬೇಕು ಅಂತಂದರೆ ವಿಶೇಷವಾಗಿ ಶ್ರೀಮಂತ ದೇಶಗಳು, ಬಡ ದೇಶಗಳು ತಮ್ಮ ಈ ಇಂಗಾಲದ ಹೊರಸೂಸುವಿಕೆ ಏನಿದೆ ಅದನ್ನು ಕಡಿಮೆ ಮಾಡಬೇಕು, ತಾಪಮಾನ ಕಡಿಮೆ ಮಾಡಬೇಕು ಅಂತ ಒಪ್ಪಂದವನ್ನು ಮಾಡಿದ್ರು. ಅದರಲ್ಲಿ ಶ್ರೀಮಂತ ದೇಶಗಳ ಹೊಣೆಗಾರಿಕೆ ಜಾಸ್ತಿ ಅಂತಂದ್ಬಿಟ್ಟು ಒಂದು ಒಪ್ಪಂದ ಕೂಡ ರೂಪ ಆಯಿತು. ಕೋಪನ್ಹೇಗನ್ನಲ್ಲಿ ಒಂದು ಒಪ್ಪಂದ ಆಯಿತು, ಪ್ಯಾರಿಸ್ ಒಪ್ಪಂದ ಆಯಿತು. ಆದರೆ 2016ರಲ್ಲೇ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಪ್ಯಾರಿಸ್ ಒಪ್ಪಂದದಿಂದ ಹೊರಗೆ ನಡೆದ್ರು. ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಿದೆ ಅನ್ನೋದೇ ಒಂದು ಮೂಢನಂಬಿಕೆ, ಆ ಥರದ್ದು ಏನೂ ನಡೀತಾ ಇಲ್ಲ ಅಂತಂದ್ರು. ಮೊನ್ನೆ ಕೂಡ ಅಧಿಕಾರಕ್ಕೆ ಬಂದಾಗ ಈ ಜಾಗತಿಕ ತಾಪಮಾನ ಇತ್ಯಾದಿಗಳ ಬಗ್ಗೆ ನಾನು ನಂಬೋದಿಲ್ಲ, ನಾವು ಪ್ಯಾರಿಸ್ ಅಗ್ರಿಮೆಂಟ್ಗೆ ಏನೂ ಕೂಡ ಬರೋದಿಲ್ಲ ಅಂತ.
ಅದೇ ರೀತಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬೇರೆ ಬೇರೆ ಶ್ರೀಮಂತ ದೇಶಗಳಿಂದ ದೇಣಿಗೆಯನ್ನು ಪಡೆದುಕೊಂಡು ಬಡ ದೇಶಗಳಲ್ಲಿ ಕನಿಷ್ಠ ಪಕ್ಷದ ಸಾಮೂಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ಹೊಣೆಗಾರಿಕೆಯನ್ನು, ಒಂದು ಸಾಮಾಜಿಕ ಹೊಣೆಗಾರಿಕೆಯನ್ನು ನಿಭಾಯಿಸ್ತಾ ಇತ್ತು. ಅಮೇರಿಕ ಇಡೀ ಜಗತ್ತನ್ನೇ ಲೂಟಿ ಮಾಡಿ ಶ್ರೀಮಂತವಾಗಿರುವ ದೇಶ. ಬಡ ದೇಶಗಳಲ್ಲಿ ಇವತ್ತು ಆರೋಗ್ಯ ವ್ಯವಸ್ಥೆ ಸರಿ ಇಲ್ಲ ಅಂದರೆ, ಅದಕ್ಕೆ ಬೇಕಾಗಿರೋ ಹಣ ಇಲ್ಲ ಅಂತಂದರೆ ವಸಾಹತುಶಾಹಿ ಲೂಟಿ ಕಾರಣ. ಹೀಗಾಗಿ ಅದಕ್ಕೊಂದು ಜಾಗತಿಕ ಸಾಮಾಜಿಕ ಹೊಣೆಗಾರಿಕೆ ಇತ್ತು. ಈ ಸತಿ ಅಧಿಕಾರಕ್ಕೆ ಬಂದಾಗ WHO ಇಂದಲೂ ಕೂಡ ತಾನು ಹೊರಗಡೆ ಬರ್ತೀನಿ ಅಂತಂದ್ಬಿಟ್ಟು ಘೋಷಣೆ ಮಾಡಾಗಿದೆ. ಅಮೇರಿಕಾದ ಒಳಗಡೆ ವಿಶೇಷವಾಗಿ ಡೆಮಾಕ್ರಾಟ್ಗಳು ಬೂಟಾಟಿಕೆಯ ಕಾರಣಕ್ಕಾದರೂ ಕೂಡ ಎಲ್ಲರೂ ಕೂಡ ಸಮಾನರು ಅನ್ನುವಂತಹ ನೆಪಮಾತ್ರದ ನೀತಿಗಳನ್ನಾದರೂ ಅನುಸರಿಸ್ತಾ ಇದ್ದರು. ಅದರಲ್ಲೂ ವಿಶೇಷವಾಗಿ ಕಂಪನಿಗಳು ಮತ್ತು ಸರ್ಕಾರ ಸಿಬ್ಬಂದಿಗಳನ್ನು ನಿಯೋಜಿಸ್ಕೋಬೇಕಾದ್ರೆ ಡೈವರ್ಸಿಟಿ, ಈಕ್ವಾಲಿಟಿ ಮತ್ತು ಇನ್ಕ್ಲೂಸಿವ್ನೆಸ್, DEI ಅಂತ ಏನು ಕರೀತಾರೆ, ಅಂದರೆ ಎಲ್ಲ ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯ, ಒಳಗೊಳ್ಳುವಿಕೆ, ಅದರಲ್ಲೂ ಕೂಡ ಜೆಂಡರ್ ಪ್ರಾತಿನಿಧ್ಯ, LGBTQ ಅಂತಂದ್ಬಿಟ್ಟು ಹೊಸ ಬಗೆಯ ಲಿಂಗ ಅಸ್ಮಿತೆಗಳೇನಿದ್ದಾವೆ ಅವ್ರಿಗೆ ಕೂಡ ಸರಿಯಾದಂಥ ಅವಕಾಶ, ಕರಿಯರಿಗೆ ಸರಿಯಾದಂಥ ನಾಗರಿಕ ಹಕ್ಕುಗಳು, ಸಾರಾಂಶದಲ್ಲಿ ಸಾಮಾಜಿಕ ನ್ಯಾಯವನ್ನು ಏನು ಒಂದು ನೀತಿಯಾಗಿ ನೆಪಮಾತ್ರಕ್ಕಾದರೂ ಇಟ್ಕೊಂಡಿದ್ರು, ಅದನ್ನು ಅಧಿಕೃತವಾಗಿ ಗಾಳಿಗೆ ತೂರುವಂತಹ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವಲಸೆ ಏನು ಬಂದಿದ್ದಾರೆ, ಅಕ್ರಮವಾಗಿ ವಲಸೆ ಬಂದವರು ಅಂತ ಏನು ಕರೀತಾರೆ, ಅವ್ರನ್ನ ಹೆಡೆಮುರಿ ಕಟ್ಟಿ ವಾಪಸ್ ಕಳಿಸ್ತಿರೋದು ಅವನ್ನೆಲ್ಲ ನೋಡ್ತಿದ್ದೀವಿ. ಹಂಗೆ ನೋಡಿದ್ರೆ ಅಮೇರಿಕಾಗೆ ಈ ಬಿಳಿ ರೋಗಿರೋದೇ ದೊಡ್ಡ ಅಕ್ರಮ ವಲಸಿಗರು. ಅಲ್ಲಿರುವಂತಹ ಮೂಲ ನಿವಾಸಿ ಅಮೇರಿಕರನ್ನ ಕೊಂದಾಕಿ ಅಮೇರಿಕ ಅಲ್ಲಿ ವಸಾಹತುವನ್ನು ಕಟ್ಕೊಂಡಿದ್ದು, ಅವರು ಇವತ್ತು ಉಳಿದವರನ್ನ ಅಕ್ರಮ ವಲಸಿಗರು ಅಂತ ಹೊರಗಾಗ್ತಾ ಇದ್ದಾರೆ. ಅದಕ್ಕೆ ಇಡೀ ಅಮೇರಿಕಾದ ಮಾನಸಿಕತೆಯಲ್ಲಿ ನ್ಯಾಯದ ವಿರುದ್ಧ, ಸಾಮಾಜಿಕ ನ್ಯಾಯದ ವಿರುದ್ಧ ತಾವು ಮಾತ್ರ ಶ್ರೇಷ್ಠರು ಅನ್ನುವಂತಹ ಬಿಳಿಯ ಶ್ರೇಷ್ಠತಾ ಭಾವನೆಯನ್ನು ಹುಟ್ಟಾಕ್ತಾ ಇದ್ದಾರೆ. ಇದಲ್ಲದೆ ಜಾಗತಿಕವಾಗಿ ಅವ್ರು ಮಾಡ್ಕೊಳ್ತಿರೋ ಮೈತ್ರಿಗಳು ಕೂಡ, ಅಂದರೆ ಅಮೇರಿಕದ ಒಳಗಡೆ ಅಮೇರಿಕದ ಹೊರಗಡೆ ಇವರು ಮಾಡ್ತಿರೋ ಎಲ್ಲ ನೀತಿಗಳು ಕೂಡ ಅಮೇರಿಕಾದಲ್ಲಿ ಇರುವ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅತ್ಯಧಿಕ ಲಾಭವನ್ನು ತರುವಂತಹ ನೀತಿಯೇ ಆಗಿದೆ. ಈ ಸಮೀಕರಣದ ಬದಲಾವಣೆಯಲ್ಲಿ ಅಂಥ ದೊಡ್ಡ ಕ್ರಾಂತಿ ಏನೂ ಇಲ್ಲ. ಹಂಗೆ ನೋಡೋದಾದರೆ ಟ್ಯಾರಿಫ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಭಾರತದ ಸರಕುಗಳು ಬಂದರೆ, ಬೇರೆ ದೇಶದಿಂದ ಸರಕುಗಳು ಬಂದರೆ, ನಮ್ಮ ದೇಶದಲ್ಲಿರುವ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಗಳಿಗೆ ಸರಕುಗಳ ಬೆಲೆ ಕಡಿಮೆ ಆಗುತ್ತೆ ಅಂತೇಳಿ ಬಡ ದೇಶಗಳಿಂದ ಬರುವ ಸರಕುಗಳ ಮೇಲೂ ಕೂಡ ಇವರು ತೆರಿಗೆಯನ್ನು, ಟ್ಯಾರಿಫನ್ನು, ಸುಂಕವನ್ನು ಜಾಸ್ತಿ ಹಾಕಿ ತಮ್ಮ ದೇಶದ ಬಂಡವಾಳಶಾಹಿಗಳನ್ನು ರಕ್ಷಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಅಮೇರಿಕಾದ ತೆರಿಗೆಯ ಹಣ ಇಡಿಯಾಗಿ ಆ ದೇಶದ ಕಾರ್ಪೊರೇಟ್ಗಳಿಗೆ ಸಿಗಬೇಕು ಅಂತೇಳಿ ಅಮೇರಿಕ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಏನೇನು ಜಾಗತಿಕವಾಗಿ ಮತ್ತು ದೇಶದ ಒಳಗೆ ವೆಚ್ಚವನ್ನು ಮಾಡ್ತಿದ್ರು, ಆ ವೆಚ್ಚವನ್ನು ಕಡಿಮೆ ಮಾಡುವುದಕ್ಕೆ ಜಗತ್ತಿನ ಅತಿದೊಡ್ಡ ಬಹುರಾಷ್ಟ್ರೀಯ ಕಂಪನಿಯ ಮಾಲೀಕನಾದಂಥ ಎಲಾನ್ ಮಸ್ಕ್ನ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಅನ್ನೋ ಹೊಸ ಸಂಸ್ಥೆಯನ್ನು ಮಾಡಿ ಅದಕ್ಕೆ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ಅದರ ಭಾಗವಾಗಿ ಆತ ಜಗತ್ತಿಗೆ ಕೊಡ್ತದ್ದಂಥ ಏಡುಗಳನ್ನ ಕಡಿತ ಮಾಡೋದ್ರ ಜೊತೆಗೆ ಅಮೇರಿಕದ ಎಲ್ಲ ಸಿಬ್ಬಂದಿಗಳಿಗೂ ಆತ ಒಂದು ಕರೆಯೋಲೆಯನ್ನು ಕೊಟ್ಟು ಕಳೆದ 48 ಗಂಟೆಗಳಲ್ಲಿ ನೀವೇನೇನು ಕೆಲಸ ಮಾಡಿದ್ದೀರಾ ಅನ್ನೋ ಪಟ್ಟಿ ನೀವು ಕೊಡಲಿಲ್ಲ ಅಂದರೆ ಕೆಲಸ ಕಳ್ಕೊತೀರಾ ಅಂತ ಹೇಳಿದ್ದಾರೆ. ಇದರಿಂದ ಉಳಿತಾಯವಾಗುವ ಕೋಟ್ಯಾಂತರ ಹಣವನ್ನು ಇಡುಗಂಟಾಗಿ ಅಮೇರಿಕದ ಬಹುರಾಷ್ಟ್ರೀಯ ಕಂಪನಿಗಳು ಅದನ್ನು ಇತರ ತಮ್ಮ ವಿಸ್ತರಣಾ ಉದ್ದೇಶಗಳಿಗೆ ಬಳಸಿಕೊಳ್ಳುವ ಉದ್ದೇಶ ಹೊಂದಿದೆ. ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅಂತಂದರೆ ಮೇಕ್ ಅಮೇರಿಕನ್ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಗ್ರೇಟ್ ಅಗೈನ್ ಅಂತಲೇ ಅದರ ಅರ್ಥ, ಬೇರೆ ಏನೂ ಇಲ್ಲ. ಅದರ ಭಾಗವಾಗಿಯೇ ಗ್ರೀನ್ಲ್ಯಾಂಡನ್ನು ವಶಪಡಿಸ್ಕೊತೀನಿ, ಪನಾಮ ಕಾಲುವೆ ವಶಪಡಿಸ್ಕೊತೀನಿ. ಪನಾಮ ಕಾಲುವೆ ವಶಪಡಿಸ್ಕೊಂಡ್ರೆ ಅಲ್ಲಿ ಅಮೇರಿಕಾದ ಸರಕು ಸಾಗಣೆ ವಿಶೇಷವಾಗಿ ಸುಂಕ ಕಟ್ಟಬೇಕಾಗಿಲ್ಲ. ಗ್ರೀನ್ಲ್ಯಾಂಡ್ನಲ್ಲಿ ವಿಶೇಷವಾಗಿ ಇವತ್ತೇನು ತಾಪಮಾನ ಜಾಸ್ತಿ ಆಗಿರೋ ಕಾರಣಕ್ಕೆ ಅಲ್ಲಿರುವಂಥ ಮಂಜುಗಡ್ಡೆಗಳೆಲ್ಲ ಕರಗ್ತಿದ್ದಾವೆ. ಅತ್ಯಂತ ಅಮೇರಿಕಾದ ಬಂಡವಾಳಶಾಹಿಗಳಿಗೆ ಅತ್ಯಗತ್ಯವಾಗಿರುವಂತಹ ಹಲವಾರು ರೇರ್ ಅರ್ತ್ ಮಿನರಲ್ಸ್ ಅಲ್ಲಿ ಸಿಗ್ತಾ ಇದೆ, ಖನಿಜ ಸಂಪತ್ತು. ಅದನ್ನು ಲೂಟಿ ಮಾಡುವ ಕಾರಣಕ್ಕೆ ಗ್ರೀನ್ಲ್ಯಾಂಡ್ನೇ ವಶಪಡಿಸ್ಕೊಳ್ತೀನಿ. ಅಂದರೆ ಇದರ ಹಿಂದ್ಗಡೆ ಇರುವ ಡ್ರೈವ್ ಏನಿದೆ ಅವೆಲ್ಲವೂ ಕೂಡ ಅಮೇರಿಕಾದ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಗೆ, ಟೆಸ್ಲಾ ಅಂತ ಕಂಪನಿಗಳಿಗೆ ಬೃಹತ್ ಲಾಭವನ್ನು ಮಾಡುವುದಕ್ಕೆ ಇಡೀ ಜಾಗತಿಕ ಸಮತೋಲನವನ್ನೇ ಬದಲಾಯಿಸ್ತಾ ಇದ್ದಾರೆ. ಅದರ ರಾಜಕೀಯ ಮುಖವಾಗಿ, ಈಗ ಉದಾಹರಣೆಗೆ ಆ ರಾಜಕೀಯ ಮುಖವಾದಲ್ಲೂ ಕೂಡ ಇರುವುದು ಆರ್ಥಿಕ ಹಿತಾಸಕ್ತಿನೇ. ಹೇಗಂತಂದರೆ ಉಕ್ರೇನ್ನ ಪ್ರಶ್ನೆಗೆ ಬರುವುದಾದರೆ, ಉಕ್ರೇನು ರಷ್ಯಾ ಮಾಡುತ್ತಿರುವ ಯುದ್ಧಕ್ಕೆ ಬೆಂಬಲದಲ್ಲಿ ನಿಂತಿರುವುದೇ ಅಮೇರಿಕ ಒಂದು ದಿನ ತನ್ನ ಬೆಂಬಲವನ್ನು ನಿಲ್ಲಿಸಿದ್ರು ಕೂಡ ಇಸ್ರೇಲ್ ಪ್ಯಾಲೆಸ್ತೈನ್ ಮೇಲೆ ಯುದ್ಧ ಮಾಡೋಕ್ಕಾಗಲ್ಲ, ಉಕ್ರೇನು ರಷ್ಯಾ ಮೇಲೆ ಯುದ್ಧದಿಂದ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕ್ಕಾಗೋದಿಲ್ಲ.
ಯಾಕೆ ಉಕ್ರೇನ್ ಮೇಲೆ ತಿರುಗಿ ಬಿದ್ದಿದೆ ಅಂತಂದರೆ, ಉಕ್ರೇನ್ನಲ್ಲಿ ಇವತ್ತು ವಿಶೇಷವಾಗಿ 13 ವಿವಿಧ ಬಗೆಯ 2 ಬಗೆಯ ಖನಿಜಗಳು ಅಂತ ಹೇಳ್ತಾರೆ. ಒಂದು ರೇರ್ ಅರ್ತ್ ಮಿನರಲ್ಸ್, ಇನ್ನೊಂದು ಕ್ರಿಟಿಕಲ್ ಮಿನರಲ್ಸ್ ಅಂತೇಳಿ. ಅಂದರೆ ಬರಲಿರುವ ಹೊಸ ಕೈಗಾರಿಕಾ ಕ್ರಾಂತಿ ಏನಿದೆ, ಉದಾಹರಣೆಗೆ ಎಲೆಕ್ಟ್ರಿಕ್ ಬ್ಯಾಟ್ರಿನೇ ಇನ್ನು ಮುಂದೆ ಎಲ್ಲ ಬಗೆಯ ಮೋಟಾರ್ ವೆಹಿಕಲ್ಗೂ ಕೂಡ ಚಾಲ್ತಿ. ಅದಕ್ಕೆ ಬೇಕಾಗಿರುವುದು ಲಿಥಿಯಂ ಅನ್ನುವ ಖನಿಜ ಮೂಲದ ಎಲೆಕ್ಟ್ರಿಕ್ ಬ್ಯಾಟ್ರಿ ಬೇಕು. ಎಲ್ಲಿ ಲಿಥಿಯಂ ಇದೆಯೋ ಅದು ಅತ್ಯುತ್ತಮವಾದಂಥ ಖನಿಜ ಸಂಪತ್ತಾಗುತ್ತೆ. ಅದರ ಮೇಲೆ ಯಾರಿಗೆ ಆ ಒಡೆತನ ಇರುತ್ತೋ ಅವರು ಮುಂದೆ ಜಗತ್ತನ್ನು ಆಳ್ತಾರೆ, ಜಗತ್ತಿನ ಮಾರುಕಟ್ಟೆಯನ್ನು ಆಳ್ತಾರೆ. ಇವತ್ತು ಚೈನಾಗೆ ಆ ರೀತಿ ಲಿಥಿಯಂ ಮಾರುಕಟ್ಟೆಗಳ ಮೇಲೆ, ಅಫ್ಘಾನಿಸ್ತಾನದ ಮೇಲೆ, ಬೇರೆ ಬೇರೆ ದೇಶಗಳಲ್ಲಿ ಲಿಥಿಯಂ ಮಾರುಕಟ್ಟೆ ಮೇಲೆ ಒಂದು ಒಡೆತನ ಸಿಕ್ಕಿದೆ. ಅಮೇರಿಕಾ ಉಕ್ರೇನ್ನಲ್ಲಿ ಲಿಥಿಯಂ, ಆ ಬಗ್ಗೆ ಇನ್ನೂ ಹಲವಾರು ಮಿನರಲ್ ಸಿಕ್ಕಿದೆ. ಅದನ್ನ ಮೇಲೆ 50% ಒಡೆತನವನ್ನು ಅಮೇರಿಕಾಗೆ ಕೊಡಬೇಕು, ಇಲ್ಲ ಅಂತಂದರೆ ನಿಮ್ಮ ಜೊತೆ ನಮ್ಮ ಒಪ್ಪಂದ ಮುಂದುವರಿಯೋದಿಲ್ಲ ಅಂತ ಬೆದರಿಕೆಯನ್ನು ಹಾಕಿದರೆ ಝೆಲೆನ್ಸ್ಕಿ ಅದಕ್ಕೆ ಒಪ್ಪಿಲ್ಲ. ಕೇವಲ ಇದೊಂದೇ ಕಾರಣ ಅಂತಲ್ಲ, ಇದು ಒಂದು ಪ್ರಮುಖವಾದಂಥ ಕಾರಣವಾಗಿದೆ. ಅಂದರೆ ಅಮೇರಿಕಾದ ಬಂಡವಾಳಶಾಹಿ ಹಿತಾಸಕ್ತಿಯೇ ಉಕ್ರೇನ್ ರಷ್ಯಾ ಯುದ್ಧವನ್ನು ಕೂಡ ತೀರ್ಮಾನ ಮಾಡುತ್ತೆ. ಜಗತ್ತಿನ ಈ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಯಾವುದೇ ಬಗೆಯ ಬಣ್ಣದ ಮಾತುಗಳನ್ನು ಆಡಿದ್ರೂ ಕೂಡ ಅದರ ಹಿಂದೆ ಅವರ ದೇಶಗಳ ಬಂಡವಾಳಶಾಹಿ ಹಿತಾಸಕ್ತಿ ಇದೆ ಅಂತ ಮರೆತರೆ ನಮಗಿಂತ ಮುಟ್ಟಾಳರು ಬೇರೆ ಯಾರೂ ಇರೋದಿಲ್ಲ. ಹೀಗಾಗಿ ಅದರ ಜೊತೆಗೆ ಏನಾಗಿದೆ, ಯುರೋಪ್ನಲ್ಲಿ ನ್ಯಾಟೋ ಸಂಸ್ಥೆ, ಆ ನ್ಯಾಟೋ ಬಗ್ಗೆ ನಾನು ಈಗಾಗಲೇ ಏನು ಹೇಳಿದೆ, ಆ ನ್ಯಾಟೋಗೆ ಆ ಸೈನಿಕ ವೆಚ್ಚದಲ್ಲಿ ಪ್ರಧಾನವಾದಂಥ ಜವಾಬ್ದಾರಿ ಅಮೇರಿಕ ಅದನ್ನು ಹೊರ್ತಾ ಇತ್ತು. ಯಾಕಂದರೆ ಅಮೇರಿಕಾಗೆ ಇವತ್ತು ಜಗತ್ತಿನಾದ್ಯಂತ 850 ಸೈನಿಕ ನೆಲೆಗಳಿವೆ, ಸುಮಾರು 100 ದೇಶಗಳಲ್ಲಿ. ಅದು ಯಾವುದೇ ದೇಶದ ಮೇಲೆ ಯುದ್ಧ ಮಾಡಬೇಕಂದ್ರೂ ಕೂಡ ಕ್ಷಣಾರ್ಧದಲ್ಲಿ ಅದು ಹೋಗ್ಬೋದು. ಯುರೋಪ್ನಲ್ಲಿ ಫ್ರಾನ್ಸ್ಗಾಗಲಿ ಜರ್ಮನಿಗಾಗಲಿ ಆ ತಾಕತ್ತಿಲ್ಲ. ಇವ್ರನ್ನ ನಾವ್ಯಾಕೆ ಹೊರಬೇಕು ಅಂಥೇಳಿ ಆ ಹಣವನ್ನು ಕೂಡ ಉಳಿಸಿಕೊಂಡು ತನ್ನ ಅಮೇರಿಕಾವನ್ನು ಮತ್ತೆ ಒಂದು ಬೃಹತ್ ಶಕ್ತ ರಾಷ್ಟ್ರವನ್ನಾಗಿ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಜಾಗತಿಕ ಸಮೀಕರಣದಲ್ಲಿ 3 ಶಕ್ತ ರಾಷ್ಟ್ರಗಳಿದ್ದಾವೆ: ಅಮೇರಿಕಾ, ಚೈನಾ ಮತ್ತು ರಷ್ಯಾ. ಯುರೋಪ್ ಒಕ್ಕೂಟವೆಲ್ಲವೂ ಕೂಡ ತಮ್ಮಗಳ ನಡುವೆ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಂಡ್ರೆ ಶಕ್ತ ರಾಷ್ಟ್ರವಾಗ್ತವೆ. ಆದರೆ ಅವಕ್ಕೆ ಸೈನಿಕ ಸಾಮರ್ಥ್ಯ ಇಲ್ಲ. 2ನೇ ಮಹಾಯುದ್ಧ ಆದಮೇಲೆ ಆ ಸೈನಿಕ ವೆಚ್ಚದ ಮೇಲೆ ಅವು ಹೆಚ್ಚು ಜವಾಬ್ದಾರಿ ವಹಿಸಲಿಲ್ಲ ಅನ್ನೋ ಕಾರಣಕ್ಕೆ ಅದು ಅಮೇರಿಕದ ಮೇಲೆ ಪರಾವಲಂಬಿಯಾಗಿದ್ದಾವೆ. ಇವತ್ತು ಯಾವುದನ್ನ ಶಕ್ತ ರಾಷ್ಟ್ರ ಅಂತಾರೆ? ಇಡೀ ಜಗತ್ತಿನ ರಾಜಕಾರಣದ ಮೇಲೆ ಪ್ರಭಾವ ಬೀರುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವ ಶಕ್ತಿ ಇರುವಂತಹ ದೇಶಗಳನ್ನು ಶಕ್ತ ರಾಷ್ಟ್ರಗಳು. ಅದಕ್ಕೆ ಆ ದೇಶಗಳಿಗೆ ಆರ್ಥಿಕ ಶಕ್ತಿ ಇರಬೇಕು, ಸೈನಿಕ ಶಕ್ತಿ ಇರಬೇಕು, ರಾಜಕಾರಣದಲ್ಲಿ ತಮ್ಮನ್ನು ಓಲೈಸುವಂತಹ ಮಿತ್ರ ರಾಷ್ಟ್ರಗಳ ಪಡೆ ಇರಬೇಕು. ಇವತ್ತು ನಿಧಾನಕ್ಕೆ ಅಮೇರಿಕಾ ಆ 3 ಕೂಡ 1950ರ 2ನೇ ಮಹಾಯುದ್ಧದ ನಂತರವೂ ಅದನ್ನು ಹೊಂದಿತ್ತು. 90ರ ನಂತರ ಅದರ ಶಕ್ತಿ ಇನ್ನೂ ಜಾಸ್ತಿ ಆಗಿತ್ತು. ಆದರೆ ನಿಧಾನಕ್ಕೆ ಆ 90ರ ಕೋಲಾಹಲವನ್ನು ದಾಟಿ ಬಂದ ನಂತರದಲ್ಲಿ ಚೈನಾ ಒಂದು ಬೃಹತ್ ಬಂಡವಾಳಶಾಹಿ ಸಾಮ್ರಾಜ್ಯಶಾಹಿ ದೇಶವನ್ನಾಗಿ ಬೆಳೀತಾ ಇಡೀ ಜಗತ್ತಿನಲ್ಲಿ ಹಲವಾರು ದೇಶಗಳ ಮೈತ್ರಿಯನ್ನು ಸಂಪಾದಿಸ್ತಾ ಅವುಗಳಿಗೆ ಸಹಕರಿಸ್ತಾ ಒಂದು ಪ್ರತಿಸ್ಪರ್ಧಿಯಾಗಿ ಹುಟ್ಟುತ್ತಾ ಇದೆ. ಅದರ ಜೊತೆಗೆ ಬಲಹೀನವಾದರೂ ಕೂಡ ಅತಿದೊಡ್ಡ 3ನೇ ಸೈನಿಕ ಶಕ್ತಿಯಾಗಿರುವ ರಷ್ಯಾ ಅದರ ಬೆಂಬಲಕ್ಕೆ ನಿಂತಿದೆ. ಇವು 3 ಕೂಡ, ಚೈನಾ, ರಷ್ಯಾ, ಅದರ ಜೊತೆಗೆ ಸೌತ್ ಆಫ್ರಿಕಾ ಮತ್ತು ಬ್ರೆಜಿಲ್ ಹಾಗೂ ಅರೆಮನಸ್ಸಿನಿಂದ ಇಂಡಿಯಾ, ಇವು 3 ಸೇರಿ ಬ್ರಿಕ್ಸ್ ಅನ್ನೋದನ್ನು ಕಟ್ಕೊಂಡಿದ್ದಾರೆ. ಈ ಬ್ರಿಕ್ಸ್ ಅನ್ನುವಂಥದ್ದು ಅಮೇರಿಕಾಗೆ ಆರ್ಥಿಕವಾಗಿ, ಸೈನಿಕವಾಗಿ ಹಾಗೂ ಸಕಲ ರೀತಿಯಲ್ಲಿ ಸೈದ್ಧಾಂತಿಕವಾಗಿಯೂ ಕೂಡ, ಸೈದ್ಧಾಂತಿಕ ಅಂದರೆ ಬಂಡವಾಳಶಾಹಿ ವಿರೋಧಿ ನೀತಿನಲ್ಲ, ಅಮೇರಿಕಾ ಪರವಲ್ಲದ ನೀತಿನಲ್ಲಿ ಒಂದು ಸಡ್ಡನ್ನು ಹೊಡಿತಾ ಇದೆ. ಈಗ ಟ್ರಂಪ್ ಅನುಸರಿಸ್ತಿರೋದು ಇದನ್ನು ಹೊಡಿಬೇಕಾಗಿದೆ. ತಾನು ಶಕ್ತ ರಾಷ್ಟ್ರವಾಗಿ ತನ್ನ ಪ್ರಧಾನ ಪ್ರತಿಸ್ಪರ್ಧಿ ಚೈನಾದ ಸ್ಪರ್ಧೆಯನ್ನು ಕಡಿಮೆ ಮಾಡಬೇಕು ಅಂದರೆ, ಅದನ್ನು ಬಲಹೀನ ಮಾಡಬೇಕು ಅಂದರೆ ಚೈನಾಗೆ ಶಕ್ತಿಯನ್ನು ಕೊಡ್ತಿರೋದು ರಷ್ಯಾ. ಸೊ ರಷ್ಯಾದ ಜೊತೆ ತನ್ನ ಮೈತ್ರಿಯನ್ನು ಬೆಳೆಸಿಕೊಂಡು ಚೈನಾವನ್ನು ರಷ್ಯಾದಿಂದ ದೂರಗೊಳಿಸಿ, ದುರ್ಬಲಗೊಳಿಸಿ, ನಂತರ ತಾನು ಒಂದು ದೊಡ್ಡ ಬೃಹತ್ ರಾಷ್ಟ್ರವನ್ನಾಗಿ ಹೊರಹೊಮ್ಮುವಂಥದ್ದು ಅದರ ಜಾಗತಿಕ ವಿದೇಶಾಂಗ ನೀತಿ. ಇದರಲ್ಲಿ ಉಕ್ರೇನ್ನ ಯುದ್ಧವನ್ನು ಶಮನಗೊಳಿಸಿ ಶಾಂತಿ ಪ್ರತಿಪಾದನೆ ಮಾಡುವುದು ಏನಿಲ್ಲ, ಅದು ಒಂದು ಬೈ ಪ್ರಾಡಕ್ಟ್ ಅಲ್ಲ. ಹಾಗಾದರೆ ಯಾಕಂದರೆ ಇವತ್ತು ಏನು ಹೇಳ್ತಾ ಇದ್ದಾರೆ, ರಷ್ಯಾ ಆಕ್ರಮಣ ಮಾಡಿದೆ. ಆಕ್ರಮಣ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಬೈಡನ್ ನೇತೃತ್ವದಲ್ಲಿ ನ್ಯಾಟೋ ಏನು ಒಪ್ಪಂದ ಆಗಿದೆ, ರಷ್ಯಾದ ಸುತ್ತಮುತ್ತಲಿರುವ ದೇಶಗಳೆಲ್ಲವನ್ನೂ ಕೂಡ ನ್ಯಾಟೋಗೆ ಸೇರಿಸಿಕೊಂಡು ರಷ್ಯಾವನ್ನು ಆಕ್ರಮಿಸುವಂತಹ
ನ್ಯಾಟೋವನ್ನು ವಿಸ್ತರಿಸುವಂತಹ ಒಂದು ದುರಾಲೋಚನೆ ಅಮೆರಿಕ ನೇತೃತ್ವದ ಯುರೋಪ್ ರಾಷ್ಟ್ರಗಳಿಗೆ ಇದ್ದದ್ದು ನಿಜವೇ. ಹೀಗಾಗಿ ತಾನು ರಕ್ಷಣೆ ಆಗಬೇಕು ಅಂತಂದರೆ ಯಾವ ಕಾರಣಕ್ಕೂ ಉಕ್ರೇನ್ ನ್ಯಾಟೋವನ್ನು ಸೇರ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದೆ. ಇವತ್ತು 20% ಭೂಭಾಗವನ್ನು ಉಕ್ರೇನ್ನಿಂದ ವಶಪಡಿಸ್ಕೊಂಡಿದೆ ಮತ್ತು ನಿಧಾನಕ್ಕೆ ಇಂಚಿಂಚಾಗಿ ಉಕ್ರೇನ್ನಲ್ಲಿ ರಷ್ಯಾ ವಿಸ್ತರಿಸ್ತಾ ಇದೆ. ಅಲ್ಲಿರುವ ಜೆಲೆನ್ಸ್ಕಿ ಒಬ್ಬ ದೊಡ್ಡ ನಾಜಿವಾದಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆತ ಯುರೋಪಿನೊಂದಿಗೆ ಆತನ ಒಳಗಡೆ ಅತ್ಯಂತ ಆಟೋಕ್ರಾಟ್ ಆಗಿ ಫ್ಯಾಸಿವಾದನ್ನು ಬೆಳೆಸುವಂತಹ ವಿಷಯವೇ. ಹೀಗಾಗಿ ನೀವಲ್ಲಿ ಜಾಗತಿಕ ಶಾಂತಿಯ ದೃಷ್ಟಿಯಿಂದ ಪುಟಿನ್ನೂ ಸರಿಯಲ್ಲ, ಅಮೆರಿಕ ನೇತೃತ್ವದ ನ್ಯಾಟೋನೂ ಸರಿಯಲ್ಲ. ಉಕ್ರೇನ್ನ ಜನ ತೀರ್ಮಾನ ಮಾಡಬೇಕು, ರಷ್ಯಾದ ಜನ ಈ ರೀತಿ ಅನ್ಯಾಕ್ರಮಣ ತಪ್ಪು ಅಂತ ಹೇಳಬೇಕು. ಹೀಗಾಗಿ ಇದರಲ್ಲಿ ಯುದ್ಧ ನಿಂತರೆ ಅಮೆರಿಕಾದ ಟ್ರಂಪ್ ಶಾಂತಿದೂತನೂ ಆಗಲ್ಲ, ಪುಟಿನ್ ಶಾಂತಿ ಮರುಕಳಿಸುವಂಥದ್ದು ಆಗಲ್ಲ. ಆ ಒಪ್ಪಂದ ಏನಾಗುತ್ತಪ್ಪ ಅಂತಂದರೆ ಪುಟಿನ್ನ ರಷ್ಯಾ ಅಮೇರಿಕದ ಪರವಾಗಿ ಆ ದುಷ್ಟಕೂಟದಲ್ಲಿ ಭಾಗಿಯಾಗಿ ಹೊಸದಾಗಿ ಒಂದು ಕೂಟ ಅಮೇರಿಕ ಈ ಜಗತ್ತನ್ನು ನಿಯಂತ್ರಣ ಮಾಡುವುದಕ್ಕೆ ಮುಂದೆ ಬಂದಂತಾಗುತ್ತೆ. ತಾತ್ಕಾಲಿಕವಾಗಿ ಯುದ್ಧ ನಿಲ್ಲುತ್ತೆ, ತಾತ್ಕಾಲಿಕವಾಗಿ ಮಾರಣ ಹೋಮಗಳು ನಿಲ್ತವೆ, ಜಾಗತಿಕವಾಗಿ ಮತ್ತೊಂದು ಅಪಾಯ ಹುಟ್ಟಿಕೊಳ್ಳುತ್ತೆ. ಇದು ಚೈನಾ ಅಷ್ಟು ಸುಲಭಕ್ಕೆ ರಷ್ಯಾದಿಂದ ದೂರ ಸರಿಬೋದಾ? ರಷ್ಯಾ ಚೈನಾದಿಂದ ದೂರ ಸರಿಯಕ್ಕೆ ಸಾಧ್ಯವಾ? ಯುರೋಪನ್ನು ಸಂಪೂರ್ಣವಾಗಿ ಅಮೇರಿಕ ಹೊರಗಿಟ್ಟು ಬಿಡಬಹುದಾ? ಇವತ್ತು ಇರುವಂತಹ 850 ಸೈನಿಕ ಸ್ಥಾವರಗಳೇನಿದ್ದಾವೆ, ನೆಲೆಗಳೇನಿದ್ದಾವೆ, ಯುರೋಪಿನ ಒಕ್ಕೂಟದ ಸಹಾಯವಿಲ್ಲದೆ ಅದನ್ನು ಮಾಡಿಬಿಡ್ಬೋದಾ? ಇವೆಲ್ಲವೂ ಅಷ್ಟು ಸುಲಭ ಇಲ್ಲ. ಉಕ್ರೇನ್ನಲ್ಲಿ ಅಮೇರಿಕ ರಷ್ಯಾ ಒಂದುಗೂಡುತ್ತಿರುವುದು ಅಮೇರಿಕದ ಉದ್ದೇಶ ರಷ್ಯಾ ಚೈನಾ ನಡುವೆ ಬಾಂಧವ್ಯದಲ್ಲಿ ಬಿರುಕುಟ್ಟಿಸಿ ಚೈನಾವನ್ನು ದುರ್ಬಲಗೊಳಿಸುವ ದೂರಗಾಮಿ ಯೋಜನೆ. ಅದರ ಹಿಂದುಗಡೆ ಇರುವುದು ತನ್ನ ದೇಶದ ಬಂಡವಾಳಶಾಹಿ ದೇಶಗಳಿಗೆ ಇಡೀ ಸಾಮ್ರಾಜ್ಯದ ಮಾರುಕಟ್ಟೆಯನ್ನು ತೆರೆದಿಡುವಂಥದ್ದು. ಅದೇ ನೀವು ಇಸ್ರೇಲ್ಗೆ ಬರುವುದಾದರೆ, ಯಾಕಂದರೆ ಜನವರಿ 19ನೇ ತಾರೀಕು, ಜನವರಿ 20ಕ್ಕೆ ಟ್ರಂಪ್ ಅಧಿಕಾರ ಸ್ವೀಕರಿಸಿದ್ದು. ನಾನು ಅಧಿಕಾರ ಸ್ವೀಕರಿಸೋ ವೇಳೆಗೆ ಇಸ್ರೇಲು ಪ್ಯಾಲೆಸ್ತೈನ್ ನಡುವೆ ಕದನ ವಿರಾಮ ಘೋಷಣೆ ಆಗಬೇಕು ಅಂತೇಳಿ ಕಡ್ಡಾಯಗೊಳಿಸೋದನ್ನು ನೋಡಿ ಸುಮಾರು ಜನ ಪ್ರಗತಿಪರರು, ಜಾಗತಿಕ ಬುದ್ಧಿಜೀವಿಗಳು, ಸಾಕ್ಷಾತ್ ಪ್ಯಾಲೆಸ್ತೈನರು ಕೂಡ ಆಹಾ ಇನ್ನು ಕದನ ವಿರಾಮ, ಶಾಂತಿ ಇದೆಲ್ಲದಕ್ಕೂ ಕಾರಣ ಟ್ರಂಪ್ ಅಂತ ಭಾವಿಸಿದ್ರು. ಆದರೆ ನೀವು ನೋಡ್ತಿದ್ದಂಗೆ ಬಹಳ ಸ್ಪಷ್ಟವಾಗಿ ಅಮೇರಿಕ ಆಗಲಿ ಟ್ರಂಪ್ ಘೋಷಣೆ ಮಾಡ್ತಿದ್ದಾರೆ, ಗಾಜಾದಲ್ಲಿ ಎಲ್ಲ ಪ್ಯಾಲೆಸ್ತೈನನ್ನು ಹೊರಗಾಕಿ ಅದನ್ನು ಅಮೇರಿಕಾದ ಮೆಡಿಟರೇನಿಯನ್ ಮೋಜುತಾಣವನ್ನಾಗಿ ಮಾಡಿಕೊಳ್ಳೋದು ಅವರ ದೂರಗಾಮಿ ಉದ್ದೇಶ. ಇಸ್ರೇಲ್ನ ನೇತನ್ಯಾಹುನ ಅತ್ಯಂತ ಬಲಪಂಥೀಯ ಸರ್ಕಾರಕ್ಕೆ ಬೆಂಬಲ ಕೊಡ್ತಾನೆ. ಅಲ್ಲಿ ಸುತ್ತಮುತ್ತಲ ಇರುವಂತಹ ಅರಬ್ ರಾಷ್ಟ್ರಗಳೊಂದಿಗೆ ಪ್ಯಾಲೆಸ್ತೈನ್ನ ನಿವಾರಿಸಿದ್ರೆ ಅಲ್ಲಿರೋ ದೇಶದ ಆಳ್ವಿಕೆ ಮಾಡ್ತಿರೋರು ಯಾರಿದ್ದಾರೆ ಅವರು ಸಂಪೂರ್ಣವಾಗಿ ಸ್ವಾರ್ಥಪರರು ಹಾಗೂ ಅಮೇರಿಕಾದ ಅವಲಂಬಿತರು. ಜನ ಮಾತ್ರ ಬೀದಿನಲ್ಲಿ ನ್ಯಾಯಪರವಾಗಿ ಬೀದಿನಲ್ಲಿ ದಂಗೆ ಹೇಳ್ತಾ ಇದ್ದಾರೆ. ಇದನ್ನು ಹೆಂಗೋ ಒಂದಷ್ಟು ಸರಿದೂಗಿಸಿದ್ರೆ ಮತ್ತೆ ಇಡೀ ಆ ಮಧ್ಯಪ್ರಾಚ್ಯದ ಪ್ರದೇಶಗಳು ಅಮೇರಿಕಾದ ಪ್ರಭಾವಲಯಕ್ಕೆ ವಾಪಸ್ ಬರ್ತದೆ ಇಸ್ರೇಲಿನ ಮೂಲಕ ಅನ್ನುವಂಥದ್ದು. ಅಂದರೆ ಜಾಗತಿಕವಾಗಿ ಇವತ್ತು ಟ್ರಂಪ್ ಹುಟ್ಟಿಸಿರುವಂತಹ ಸಮೀಕರಣಗಳ ಬದಲಾವಣೆ ಏನಿದೆ, ಆ ಬದಲಾವಣೆಯಲ್ಲಿ ಕ್ರಾಂತಿಕಾರಕತನವಾದದ್ದು ಯಾವುದೂ ಇಲ್ಲ, ಜಗತ್ತಿನ ಶಾಶ್ವತ ಶಾಂತಿ ಕೋರುವಂಥದ್ದು ಯಾವುದೂ ಇಲ್ಲ. ಹೊಸ ಸಂದರ್ಭದಲ್ಲಿ ಅಮೇರಿಕಾದ ಬಂಡವಾಳಶಾಹಿಗಳಿಗೆ ವಿಸ್ತೃತವಾದಂಥ ಮಾರುಕಟ್ಟೆಯನ್ನು ಕೊಟ್ಟು ಹೊಸ ಬಗೆಯ ಜಾಗತಿಕ ರಾಜಕೀಯ ಸಮೀಕರಣವನ್ನು, ಹೊಸ ದುಷ್ಟಕೂಟವನ್ನು ಕಟ್ಟುವುದು ಅದರ ಉದ್ದೇಶವೇ ಹೊರತು ಇದರಲ್ಲಿ ಜಗತ್ತಿಗೆ ಯಾವುದೇ ಬಗೆಯ ಜಗತ್ತಿನ ಬಡ ದೇಶಗಳಿಗೆ, ಬಡ ಜನರಿಗೆ ಯಾವ ಅನುಕೂಲವೂ ಇಲ್ಲ. ವಿಷಯ ಇಂಥ ಸಂದರ್ಭದಲ್ಲಿ ಭಾರತ ಏನು ಮಾಡಬೇಕು? ಭಾರತ 1950ರಲ್ಲಿ ಎರಡನೇ ಮಹಾಯುದ್ಧ ನಂತರದಲ್ಲಿ ಅಮೇರಿಕದ ಪರವಾಗಿಯೂ ಇಲ್ಲದೆ, ಸೋವಿಯತ್ ರಷ್ಯಾದ ಪರವಾಗಿಯೂ ಇಲ್ಲದೆ ನಿರ್ಲಿಪ್ತ ರಾಷ್ಟ್ರಗಳ ಒಂದು ಅಲಿಪ್ತ ಒಕ್ಕೂಟವನ್ನು ಕಟ್ಟಿಕೊಂಡು ನಮ್ಮ ದೇಶ ನಮಗೆ ಪ್ರಧಾನ, ನಾವು ನಮ್ಮ ದೇಶವನ್ನು ಸ್ವತಂತ್ರ ಸ್ವಾವಲಂಬಿಯಾಗಿ ಕಟ್ಟಿಕೊಂಡು ಸಮಾಜಮುಖಿಯಾಗಿ ಕಟ್ತೀವಿ ಅಂತ ಪ್ರಯತ್ನದಲ್ಲಿ ತೊಡಗುವ ಪ್ರಯತ್ನವನ್ನು, ಅಟ್ಲೀಸ್ಟ್ ನೆಪ ಮಾತ್ರದ ಪ್ರಯತ್ನವನ್ನಾದರೂ ಮಾಡಿದ್ರು. ಆಗ ನೆಹರು, ಸದಾತ್ ಇಂಥವರೆಲ್ಲರೂ ಕೂಡ ಜಾಗತಿಕ ನಾಯಕರುಗಳಿದ್ದರು. ಆಫ್ರಿಕಾ, ಲ್ಯಾಟಿನ್ ಅಮೇರಿಕಾ, ಏಷ್ಯಾದ ದೇಶಗಳು, ಸುಮಾರಷ್ಟು ದೇಶಗಳು ಅದರಲ್ಲಿ ಒಟ್ಟುಗೂಡಿದ್ವು. ಆದರೆ ನಿಧಾನಕ್ಕೆ ಇದು ಬದಲಾಗ್ತಾ ಒಂದು ಕಡೆ ಸಂಪೂರ್ಣವಾಗಿ ಸೋವಿಯತ್ ಪರ, ಮತ್ತೊಂದು ಕಡೆ ಸಂಪೂರ್ಣವಾಗಿ ಅಮೇರಿಕಾ ಪರ, ಕೆಲವು ಸಂದರ್ಭಗಳಲ್ಲಿ ಏಕಕಾಲದಲ್ಲಿ ಅಮೇರಿಕಾ ಮತ್ತು ರಷ್ಯಾ ಪರವಾಗಿದ್ದುಕೊಂಡು ರಾಜಕಾರಣ ನಡ್ಕೊಂಡು ಬಂದರೆ 2004ರ ನಂತರದಲ್ಲಂತೂ ಸಂಪೂರ್ಣವಾಗಿ ಅಮೇರಿಕಾ ಪರವಾಗಿ UPA ಸರ್ಕಾರ, ಅದಾದ ನಂತರದಲ್ಲಿ ಮೋದಿ ಕಾಲದಲ್ಲಂತೂ ಅತ್ಯಂತ ಏಕಪಕ್ಷೀಯವಾಗಿ
ಜಿ ಹುಜೂರ್ ಅನ್ನಿಸ್ಕೊಂಡ ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ಅಮೆರಿಕ ಹೇಳಿದಂತೆ ಕೇಳುವ, ಸಮಭಾಗಿಯ ಮತ್ತು ಸಮತ್ವ ಇರುವ ಸ್ನೇಹಿಗಳಾಗಿರುವ ಸಮಭುಜದ ಸ್ನೇಹಿತರಂತೆ ಅಲ್ಲದೆ ಅವರ ಹೇಳಿದಂತೆ ಕೇಳುವ ಗುಲಾಮಿ ದೇಶವಾಗಿ ಭಾರತವನ್ನು ಮೋದಿ ಸರ್ಕಾರ ಬದಲಾಯಿಸಿದೆ. ಅದಕ್ಕೆ ಇತ್ತೀಚಿನ ಉದಾಹರಣೆ, ಈ ಬಾರಿ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ನಂತರ ಕರೀಲಿಲ್ಲ ಅಂದರೂ ಕೂಡ ಓಡೋಗಿ, ಅವ್ರು ಕೇಳಲಿಲ್ಲ ಅಂದರೂ ಕೂಡ ಅಮೇರಿಕಾದ ಜೊತೆ ನಮಗೆ ದೀರ್ಘಕಾಲೀನವಾದಂಥ ಎಲ್ಲ ಕ್ಷೇತ್ರಗಳಲ್ಲೂ ಬಹುಪಕ್ಷೀಯವಾದಂಥ ಮುಂದೊಡಗನ್ನು ಹೊಂದಿಕೊಂಡು ನಿಮ್ಮ ಜೊತೆ ಶಾಶ್ವತ ಸ್ನೇಹವನ್ನು ಬಯಸುತ್ತೇವೆ ಅಂತ ಘೋಷಣೆ ಮಾಡಿದ್ರು. ಅದನ್ನು ಕೇಳೇ ಇರಲಿಲ್ಲ ಸಾರಾಂಶದಲ್ಲಿ. ಇವತ್ತು ಅವರಿಗೆ ಭಾರತ ಬೇಕಾಗಿರುವುದು ಏಷ್ಯಾದಲ್ಲಿ ಚೈನಾ ವಿರುದ್ಧ ತನ್ನ ಪರವಾಗಿ ಮಾನಿಟರ್ ಮಾಡುವಂಥದ್ದು. ಅಮೇರಿಕ ನಮಗೆ 12,000 ಕಿಲೋಮೀಟರ್ ದೂರದ ದೇಶ, ಚೈನಾ ಪಕ್ಕದ ದೇಶ. ಅಮೇರಿಕಾವೂ ನಮಗೆ ಹಲವಾರು ಸತಿ ಮೋಸ ಮಾಡಿದೆ, ಚೀನಾ ಕೂಡ ಹಲವಾರು ಸತಿ ಕೊಟ್ಟ ಮಾತು ಉಳಿಸ್ಕೊಂಡಿಲ್ಲ. ಆದರೂ ನಮ್ಮ ಅವಲಂಬನೆಯನ್ನು ನೋಡಿದ್ರೆ ಟ್ರೇಡ್ನಲ್ಲಿ ಅಮೇರಿಕ ನಮ್ಮನ್ನು ಅವಲಂಬಿಸುತ್ತೆ, ನಾವು ಚೈನಾವನ್ನೇ ಟ್ರೇಡಲ್ಲಿ ಅವಲಂಬಿಸ್ತೀವಿ. ಜೀವರಕ್ಷಕ ಔಷಧಿಗಳಿಗೆ ಇವತ್ತಿಗೂ ನಮಗೆ ಚೈನಾನೇ ಬೇಕು. ನೀವು ಟಿಕ್ ಟಾಕ್ ಬ್ಯಾನ್ ಮಾಡ್ಬೋದು. 2020 ನಂತರ ಟಿಕ್ ಟಾಕ್ ಬ್ಯಾನ್, ಗ್ಯಾಲ್ವಾನ್ ಪ್ರಕರಣ ಆದಮೇಲೆ ಟಿಕ್ ಟಾಕ್ ಬ್ಯಾನ್ ಮಾಡಿದ ನಂತರ ಕೂಡ ಚೈನಾದ ಜೊತೆ, ಚೈನಾದಿಂದ ನಾವು $100 ಬಿಲಿಯನ್ ರಫ್ತು ಮಾಡ್ಕೋತೀವಿ, ಆಮದು ಮಾಡ್ಕೋತೀವಿ. ರಫ್ತು ಮಾಡೋದು ಬರೀ $20 ಬಿಲಿಯನ್. ಸುಮಾರು $100 ಬಿಲಿಯನ್ ಟ್ರೇಡ್ ಸರ್ಪ್ಲಸ್ ಚೈನಾ ಕಡೆಗಿದೆ. ಅಷ್ಟು ಅವಲಂಬನೆ ಇದೆ. ಜೈಶಂಕರ್ ವಿದೇಶಾಂಗ ಮಂತ್ರಿನೇ ಹೇಳೋ ರೀತಿ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ಬೋದು, ಚೈನಾ ಮೇಲೆ ನಮಗೆ ಯುದ್ಧ ಮಾಡೋಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ಬ್ರಿಕ್ಸ್ ಅನ್ನುವಂತಹ ಒಂದು ಪ್ರತ್ಯೇಕ ಸಂಸ್ಥೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಭಾರತಕ್ಕೆ ಸಮಭಾಗಿ ಆದಂಥ ಒಂದು ಸ್ಥಾನ ಇದೆ. G7, G20, ಅದರಲ್ಲಿ G7ರಲ್ಲಿ ಇಂಡಿಯನ್ ಕೇಳೋರು ಇಲ್ಲ ಯಾರು ಕೂಡ. G20 ನೆಪ ಮಾತ್ರದ ಸಂಸ್ಥೆಯಾಗಿ ಕೂತಿದೆ. ಬ್ರಿಕ್ಸಲ್ಲಿ ಭಾರತಕ್ಕೆ ಒಂದು ಸರಿಸಮಾನವಾದಂಥ ಸ್ಥಾನಮಾನವಿದೆ. ಒಟ್ಟುಗೂಡಿ ಅಮೇರಿಕಾದ ಈ ದುಷ್ಟ ಸಾಮ್ರಾಜ್ಯಶಾಹಿಗೆ ವ್ಯತಿರೇಕವಾಗಿ ಕನಿಷ್ಠ ಪಕ್ಷ ಒಂದು ಸಣ್ಣ ಪ್ರತಿರೋಧವನ್ನಾದರೂ ಒಡ್ಬೋದು. ಅದರಲ್ಲಿ ಮತ್ತೆ ಚೈನಾ ರಷ್ಯಾದ ಪ್ರಾಧಾನ್ಯತೆ ಬರದಂತೆ ನೆಗೋಷಿಯೇಟ್ ಮಾಡುವ ಅವಕಾಶವಾದರೂ ಇದೆ. ಆದರೆ ತನ್ನ ಸಂಪೂರ್ಣ ಅಮೇರಿಕಾ ಪರತೆಯಿಂದಾಗಿ ಭಾರತ ಬ್ರಿಕ್ಸ್ ಒಳಗೂ ಕೂಡ ದುರ್ಬಲವಾಗ್ತಾ ಇದೆ. ಇವೆಲ್ಲದರ ಆಚೆ ಯಾರ ಜೊತೆ ಮೋದಿಯ ಸರ್ಕಾರ ಸ್ನೇಹವನ್ನು ಮಾಡ್ಕೋತಿದೆ, ಯಾವ ಸಿದ್ಧಾಂತವನ್ನು, ಯಾವ ನರಮೇಧವನ್ನು ಬೆಂಬಲಿಸ್ತಾ ಇದೆ. ಅಮೇರಿಕ ಇಡೀ ಪ್ಯಾಲೆಸ್ತೈನ್ನ, ಇಡೀ ಗಾಜಾವನ್ನು ರಿವಿಯೇರ ಮೋಜುತಾಣ ಮಾಡ್ತೀವಿ ಅಂತಂದಾಗ ಅದನ್ನು ತಪ್ಪು ಅಂತ ಸೌತ್ ಆಫ್ರಿಕಾದಂಥ ದೇಶ ಹೇಳುತ್ತೆ, ಕೊಲಂಬಿಯಾ ಅನ್ನೋ ಸಣ್ಣ ದೇಶ ಹೇಳುತ್ತೆ. ಭಾರತ, ಮೋದಿ ಸರ್ಕಾರ ತನ್ನ ಸ್ವಾರ್ಥಕ್ಕೆ ಇದುವರ ತನಕ ಅದರ ಬಗ್ಗೆ ಒಂದು ಖಂಡನ ಹೇಳಿಕೆಯನ್ನು ಕೊಡೋದಿಲ್ಲ. ಒಂದು ಕಡೆ ಅಮೇರಿಕಾದ ಒಳಗಡೆ ಬರ್ತಿರುವಂಥ ಎಲ್ಲ ಬಿಳಿಯ ಶ್ರೇಷ್ಠತಾವಾದ ಎಲ್ಲ ಬಿಟ್ಬಿಡಿ, ಬೇರೆ ವಿಷಯ ಇರಲಿ, ಭಾರತದ ಅಕ್ರಮ ವಲಸಿಗರು ಅನ್ನೋರನ್ನ ಹೆಡೆಮುರಿ ಕಟ್ಟಿ ಚೈನಾಕಿ ಕಳಿಸಿದ್ರೆ ಕನಿಷ್ಠ ಅದನ್ನಾದರೂ ಮಾಡಬೇಡಿ ಅಂತ ಹೇಳುವಂಥದ್ದು ಕೂಡ ಧ್ವನಿ ಎತ್ತಿ ಮಾತಾಡುವ ಶಕ್ತಿ ಇಲ್ದಿರ ಅಮೇರಿಕಾದ ಗುಲಾಮಿತನವನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕಿಂದೆ ಹೋಗಿ ಮಾಡಿಕೊಂಡು ಬಂದಂಥ ಒಪ್ಪಂದದಲ್ಲಿ ಇಡೀ ನಮ್ಮ ಭಾರತದ ಸೈನಿಕ ಮೂಲಭೂತ ಸೌಕರ್ಯಗಳನ್ನು ಕಂಪ್ಲೀಟ್ ಅಮೇರಿಕಾದ ಅವಲಂಬೆಯನ್ನಾಗಿ ಮಾಡಿ ಕೂಡಿಸಿದ್ದೀವಿ. ಅಮೇರಿಕ ತನ್ನ ಸಾಮಗ್ರಿಗಳನ್ನು ಕೊಟ್ಟರೆ, ಸೈನಿಕ ಸರಕುಗಳನ್ನು ಕೊಟ್ಟರೆ ಯಾರ ಮೇಲೆ ಪ್ರಯೋಗ ಮಾಡಬೇಕು, ಹೆಂಗೆ ಪ್ರಯೋಗ ಮಾಡಬೇಕು, ಎಷ್ಟು ಪ್ರಯೋಗ ಮಾಡಬೇಕು ಎಲ್ಲವೂ ಅವ್ರು ನಿರ್ದೇಶನ ಕೊಡ್ತಾರೆ. ಅದರಲ್ಲಿ ಅವರು ಯಾವತ್ತೂ ಕೂಡ ಟೆಕ್ನಾಲಜಿನ ಟ್ರಾನ್ಸ್ಫರ್ ಕೂಡ ಮಾಡೋದಿಲ್ಲ. ಸೊ ಬದಲಾಗುತ್ತಿರುವ ಈ ಸಮೀಕರಣದಲ್ಲಿ ಮೋದಿ ಸರ್ಕಾರ ಅಮೇರಿಕಾದ ಗುಲಾಮಿತನವನ್ನು ಮಾಡುತ್ತಾ ಭಾರತವನ್ನು ಇನ್ನೊಂದಷ್ಟು ಅಪಾಯಕಾರಿ ಪರಿಸ್ಥಿತಿಗೆ ದೂಡ್ತಾ ಇದೆ. ಇಡೀ ಜಗತ್ತನ್ನು ಟ್ರಂಪು, ಮತ್ತೊಂದು ಕಡೆ ಈ ಪುಟಿನ್ ದುಷ್ಟಕೂಟ ಸೇರಿಕೊಂಡು, ಹೊಸ ದೃಷ್ಟಿಕೋನ ಸೇರಿಕೊಂಡು ಜಗತ್ತನ್ನು ಇನ್ನೊಂದು ಹೊಸ ಬಿಕ್ಕಟ್ಟಿಗೆ ತಳ್ತಾ ಇದ್ದರೆ, ಇದರಲ್ಲಿ ಮೋದಿ ಸರ್ಕಾರ ಮಾಡಿಕೊಂಡಿರುವ ಆಯ್ಕೆ ಭಾರತವನ್ನು ಈ ದುಷ್ಟಕೂಟರ ಒಕ್ಕೂಟದಲ್ಲೇ ಒಂದು ಬಿಕ್ಕಟ್ಟಿದೆ. ಅದರ ಜೊತೆಗೆ ಮೋದಿಯವರ ಆಯ್ಕೆಯಿಂದ ಕಾರಣಕ್ಕಾಗಿ ಭಾರತದ ಇಡೀ ದೇಶದ ಹಿತಾಸಕ್ತಿಗೆ, ಬಡಜನರ ಹಿತಾಸಕ್ತಿಗೂ ಇನ್ನೂ ದೊಡ್ಡ ಆತಂಕಗಳು ಬರ್ತಿದ್ದಾವೆ. ಆದ್ದರಿಂದ ಇಂದಿನ ಈ ಕಾಲಘಟ್ಟದಲ್ಲಿ ಭಾರತ, ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ನಮ್ಮ ವಿದೇಶಾಂಗ ನೀತಿಯನ್ನು ಘೋಷಿಸಿಕೊಂಡಂತೆ ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ, ಬಡ ರಾಷ್ಟ್ರಗಳ ಪರವಾಗಿ, ಜಗತ್ತಿನ ಬಡ ಜನರ ಪರವಾಗಿ, ದುರ್ಬಲರ ಪರವಾಗಿ ನಿಲ್ಲುವಂತೆ. ಯಾಕಂದರೆ ನಮ್ಮದು 140 ಕೋಟಿ ಜನ ಇರುವ ದೇಶ. ನಮ್ಮ ದೇಶಕ್ಕೆ ಬೇಕಾಗಿರುವ ಮಾರುಕಟ್ಟೆಯನ್ನು ನಾವು ಕಟ್ಟಿಕೊಂಡ್ರೆ ಜಗತ್ತನ್ನೇ ಸುಧಾರಿಸ್ಬೋದು. ಸಣ್ಣ ಪುಟ್ಟ ದ್ವೀಪ ರಾಷ್ಟ್ರಗಳಲ್ಲ ನಮ್ಮ ದೇಶ. ನಮಗಿರುವ ಈ ಶಕ್ತಿಯನ್ನು ಅಮೇರಿಕಾದೋ ಪುಟಿನ್ನ ರಷ್ಯವನ್ನೋ ಗಟ್ಟಿ ಮಾಡುವುದಕ್ಕೆ ಬಳಸದೆ ಜಗತ್ತಿನಲ್ಲಿ
ಶಾಂತಿ, ನೆಮ್ಮದಿ, ಪಂಚಶೀಲ ಅಂತಂದ್ಬಿಟ್ಟೇನು ಆ ಕಾಲಘಟ್ಟದಲ್ಲಿ ಹೇಳ್ಕೊಂಡ್ವಿ, ಅಥವಾ ಬುದ್ಧನ ಪಂಚಶೀಲ ತತ್ವ ಏನಿದೆ ಆ ನಿಟ್ಟಿನಲ್ಲಿ ಭಾರತವನ್ನು ಕಟ್ಟುವ ಕಡೆ ನಾವು ಮುನ್ನಡೆದರೆ ಹೊಸ ಬಿಕ್ಕಟ್ಟೇನು ಸೃಷ್ಟಿಯಾಗಿದೆ ಟ್ರಂಪಿಂದ, ಅದರಿಂದ ಜಗತ್ತನ್ನೂ ಕೂಡ ರಕ್ಷಿಸುವ ಕಡೆ ನಾವು ದೃಢವಾದ ಮಾರ್ಗವನ್ನು ಹಿಡಿಬಹುದು ಅಂತ ನನಗನ್ಸುತ್ತೆ. ನಿಮಗೇನು ಅನ್ಸುತ್ತೆ ತಿಳಿಸಿ. ನಮಸ್ಕಾರ.